ಆನಂದವನ್ನು ಕಲ್ಪಿಸಲಿಕ್ಕೆ ಬರ್ತದೆ. ನಾವು ಕಲ್ಪನೆಗೆ ಬಂದದ್ದು ಅದು ಆನಂದ ಅಲ್ಲ. ಅಲ್ಲಿ ಕಲ್ಪಿಸ್ಲಿಕ್ಕೆ ಬಾರದ್ದು ಯಾವುದೈತಿ ಅದು ಆನಂದ ಸ್ವರೂಪ ಐತಿ. ಕಲ್ಪನೆಗೆ ಬಂದದ್ದು ಅದು ಆನಂದ ಅಲ್ಲ. ಕಲ್ಪನಾ ಅಡಗಿದಾಗ ಏನೈತಿ ನೋಡ್ಕೊರಿ. ಕಲ್ಪನಾ ಅಡಗಿದಾಗ ಆನಂದ ಐತೋ, ಕಲ್ಪನಾ ಇದ್ದಾಗ ಆನಂದ ಐತೋ. ದೃಶ್ಯ ಪದಾರ್ಥಗಳನ್ನೆಲ್ಲ ಕಲ್ಪಿಸ್ತೀರಿ, ಆನಂದವನ್ನು ಯಾರು ಕಲ್ಪಿಸ್ತೀರಿ? ಕಲ್ಪಿತ ವಸ್ತು ಅಲ್ಲ ಅದು, ಅಕಲ್ಪಿತ. ಅದು ಕಲ್ಪಿಸಲಿಕ್ಕೆ ಬಾರದ್ದು. ಕಲ್ಪನೆ ಹೆಸರಿನಿಂದ ಅಲ್ಲಿ ಬಂಡಿ ಗಾಲಿ ಅಂತ. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯ, ಇಲ್ಲದ್ದು ತೋರ್ತೈತೆ. ಮುಂದೆ ಅಡಗುದನ ಅದು ತೋರದೆ ಅಡಗದೆ ಇದ್ದದ್ದು ಅದು ನಿನ್ನ ಸ್ವರೂಪ. ಅದು ಸುಖರೂಪವಾದದ್ದು. ಅದು ವಿಶ್ವವಿದ್ಯಾಲಯ ಇಲ್ಲದೆ ಕಲ್ತ ನಂತರ ಆನಂದ ಗೊತ್ತಾಗ್ತಾನ ನಿಮಗೆ? ಏನು ಮೊದಲಾಗಿ ಗೊತ್ತಾಯ್ತು? ಈ ದೃಶ್ಯ ಪದಾರ್ಥಗಳನ್ನು ಹೊಂದಿದ್ರೆ ಆನಂದ ಹೊಂದದಂಗೆ ಆಕೈತೇನೆ? ಅದು ದೃಶ್ಯಕ್ಕೆ ವಿಲಕ್ಷಣ ಆಯ್ತೋ ಏನೋ ಸಲಕ್ಷಣ ಆಯ್ತೋ? ದೃಶ್ಯ ವಿಲಕ್ಷಣ ದಿಮ್ಕುರು ಹಿಟ್ಟು ಅಂದಾರಿಲ್ಲ. ಯಾವ ವಿಶ್ವವಿದ್ಯಾಲಯದೊಳಗೆ ಯಾವ ಪುಸ್ತಕದ ಮುಖಾಂತರ ಆನಂದವನ್ನು ಕಲಿಸ್ತೀರಿ ಹೇಳಿ? ಆನಂದ ಅನುಭವಕ್ಕೆ ಎಲ್ಲಿ ಬರ್ತದೆ ನಿಮ್ಗೆ? ಮನಕಾಲ್ ಪಟ್ಟಿ ಮ್ಯಾಗ ತಲಿ ಬೂಡಿ ಮ್ಯಾಗ ಬರ್ತೈತಿ. ಆನಂದ ಎಲ್ಲಿ ಅನುಭವಕ್ಕೆ ಬಂದೈತಿ? ಡೋಕ್ಯಾಚಿ ಕೌಟೆವರ್ ಗುಡ್ಗ್ಯಾಚಿ ವಾಟೆವರ್ ಕಾಯಿ ಅಂತಿದ್ರು ಅರ್ಜುನ್ ಮರಾಠಿ ಒಳಗ. ಅದು ಏನ್ ಬ್ರಹ್ಮಸೂತ್ರ ಎಲ್ಲಿ ಸಿಗ್ತೈತಿ ನಿಮ್ಗೆ ಅಭ್ಯಾಸ ಮಾಡ್ಲಿಕ್ಕೆ? ಪುಸ್ತಕದಾಗ ಹುಡುಕಿರ್ ಸಿಗ್ತೈತೇನೆ? ಪುಸ್ತಕದಾಗ ಭಾಳ ಏನು ಸಿಗ್ತಾವಲ್ಲಿ ಶಬ್ದ ಕಲ್ತ್ರೆ ನೀ ಆನಂದ ಕಲ್ತಂಗೆ ಆತಾನೆ. ಶಬ್ದದ ಮಾಹಿತಿ ಆಕೈತಿ. ಅದನ್ನು ಬರ್ಯಾಕ ಹೇಳಾಕ ಬರ್ತೈತೇನೆ? ಅದನ್ನ ಶಬ್ದ ಹೇಳ್ತಿ, ಶಬ್ದ ಬರಿತಿ. ಬ್ರಹ್ಮಸೂತ್ರವನ್ನು ಯಾರು ಬರಿತಾರ? ಬ್ರಹ್ಮ ವ್ಯಾಸ ಏನೋ ಬರ್ದಾನ ಅಂತಿದ್ರು. ಏನು ಬರಿತಾನೆ ತೆಲಿ ಅಂತಿದ್ರು ಅಜ್ಜಾರ್. ಮೂಸ್ಬಿಟ್ರೆ ಬರ್ಯಾಕೆ ಬರೋದಿಲ್ಲ, ಏನು ಬ್ರಹ್ಮಸೂತ್ರ ಬರಿತಾನ ಅಂತ. ಅದು ಬರಿಲಿಕ್ಕೆ ಹೇಳಿಕ್ಕೆ ಬರುವುದಿಲ್ಲ ಅದಂತ. ಅದು ಅನುಭವದಿಂದ ನೋಡ್ಕೊಡು ಕೆಲಸದ. ಅನುಭವದಿಂದ ನೋಡು ನೋಡಲೇ ಜೀವನೇ ನೀನೇ ಮುಕ್ತನು ಅಂತ. ಏನು ಬಹಳ ಶಬ್ದ ಕಲಿ ಅಂತ ಹೇಳ್ಯಾರು, ಏನು ಬ್ರಹ್ಮಸೂತ್ರ ಅಭ್ಯಾಸ ಮಾಡಂತ ಹೇಳ್ಯಾರು ಋಷಿಮುನಿಗಳು. ಬ್ರಹ್ಮಸೂತ್ರದ ಅಭ್ಯಾಸ ಜರ್ ನಡೆದ್ರೆ ತೃಪ್ತಿ ಇರ್ತೈತಿ ನಮಗೆ. ತದ್ವಿರುದ್ಧ ವಿಷಯ ಸೂತ್ರ ಅಭ್ಯಾಸ ನಡೆದ್ರೆ ತೃಪ್ತಿ ಹಂಗಿರ್ತೈತಿ ಹೇಳ್ರಿ. ನಾವು ಬ್ರಹ್ಮಚಾರಿಗಳಿದೇವೋ ಏನು ಬ್ರಹ್ಮಚಾರಿಗಳಿದೇವೋ ನಾವು ನೋಡ್ಕೋಬೇಕು. ವಿಷಯದ ಅಭ್ಯಾಸ ನಡೆದೈತೋ ಏನು ಆನಂದದ ಅಭ್ಯಾಸ ನಡೆದೈತೋ ನಮ್ಮದು? ನಮ್ಮ ಜೀವನದ ಗುರಿ ಆನಂದ ಹೊಂದೋದೈತೋ ನಾವು ವಿಷಯಗಳನ್ನು ಹೊಂದೋದೈತೋ ಹೇಳಿ? ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ಹೊಂದಿದ್ರೆ ನಿನಗೆ ಸಮಾಧಾನ ಶಾಂತಿ ಸಿಗ್ತೈತಿ? ಎದರ ಸಂಬಂಧ ಪ್ರಯತ್ನ ನಡೆದದ್ದು ನೋಡ್ಕೊರಿ. ವಿಷಯ ಪ್ರಾಪ್ತಿಗಾಗಿ ನಡೆದೈತೋ ಏನು ಆನಂದ ಪ್ರಾಪ್ತಿಗಾಗಿ ಪ್ರಯತ್ನ ನಡೆದೈತೋ? ಎತ್ತಾಗ ಹೊಂಟಿರಿ ನೀವ ನೋಡ್ಕೊರಿ. ನಿಮ್ಮ ಶಾನ್ಯತನ ಎದುರಿಟ್ಟು ನೀವ ನೋಡ್ಕೊರಿ ಅಂದರು. ಸುಖ ಶಾಂತಿಗೋಸ್ಕರ ಜಗತ್ತಿನ ವಸ್ತುಗಳು ಅವಲಂಬನ ಮಾಡೋ ಅವಶ್ಯಕತೆನೇ ಇಲ್ಲ. ಹೊಸದಾಗಿ ಅದನ್ನ ಏನಾರ ಮಾಡಿ ಪಡೆಯುವ ವಸ್ತು ಅಲ್ಲದು ಆನಂದ. ಮನಬುದ್ಧಿಗಳು ನಿಲ್ಲಕ್ಲಾರ್ದ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಿರುವಂಥ ಅನುಭವನ ನಿನ್ನ ಸ್ವರೂಪ. ಅದ ಆನಂದ ಸ್ವರೂಪ. ಜಾಗ್ರ ಮತ್ತು ಕನಸಿನಲ್ಲಿ ವಸ್ತು ಸ್ವರೂಪ ಅವಧಾರಣೆ ಇಲ್ಲ. ಇದ್ದಕ್ಕಿದ್ದಂಗೆ ಯಥಾರ್ಥ ವಸ್ತುವಿನ ಅನುಭವ ಎಚ್ಚರಿಕೆ ಕನಸಿನಾಗಿ ಎಷ್ಟು ಹುಡುಕ್ಯಾರು ಸಿಗುದಿಲ್ಲ ನಿನಗೆ. ಎಚ್ಚರಿಕೆಯೊಳಗೆ ಆರಾಮ್ ಬೇಡ್ತಾನ, ಆರಾಮ್ ಇಲ್ಲ ಅಂತ ಆರಾಮ್ ಬೇಡ್ತಾನ. ನಿದ್ದೆ ಹೆತ್ತಾಗ ಆರಾಮ್ ಯಾರ ಬೇಡ್ತಾರನು? ಯಾಕೆ? ಅಲ್ಲಿ ಆರಾಮನ ಇರ್ತಾನ, ಅಲ್ಲಿ ತಿಳಿಯಲೇ ಇರ್ತಾನ. ಎಚ್ಚರದಿಂದ ಅದನ್ನು ತಿಳಿದಿದ್ರೆ ತೀರ್ತಿ, ಅದನ್ನ ಕೆಲಸ ಮುಗೀತ. ಒಂದು ಅರಿವಿನ ಮೂಲಕ ನಾವು ಆ ಸ್ಥಿತಿಯನ್ನು ಪಡೆದೀವಂದ್ರೆ ಅವಾಗ ನಾವು ಮಾಡಬೇಕಾದಂಥ ಕರ್ತವ್ಯ ಏನು ಉಳಿದಿಲ್ಲ. ಏನು ಅದಕ್ಕೆ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದಾರ ಹೊರತು ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ನಿದ್ರೆಯೊಳಗೆ ಆರಾಮಿರುವುದು ಅದು ಬ್ರಹ್ಮಜ್ಞಾನ ಅಲ್ಲ. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು ಅಂತಾರೆ. ಅದಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಏನು
ಅರಿವು ಸಹಿತ ಆನಂದದ ಸ್ಥಿತಿ ಅಂತ. ಎಚ್ಚರಿಕೆ ಒಳಗೆ ಆರಾಮಿನ ನೆನವನ್ಯಾಗದಿರು, ಇನ್ನು ವಿಷಯಗಳ ನೆನವನ್ಯಾಗದಿರು. ನೀವು ವಿಷಯಗಳ ನೆನವು ಯಾಕೆ ಮಾಡ್ತಾನಂದ್ರೆ ಅದ್ರಾಗ ಆರಾಮ ಐತೆ ಅಂತ ತಿಳ್ಕೊಂಡಾನ. ಹಂಗಾರೆ ಆರಾಮ ಐತೆನಾ ಅಂತ ವಿಚಾರ ಮಾಡಿ ನೋಡಿದ್ರೆ ಯಾವ ವಿಷಯ ವಸ್ತುಗಳಲ್ಲಿ ನಮಗೆ ನೆಮ್ಮದಿ ಐತೆ ಹೇಳ್ರಿ? ವಿಷಯಗಳ ನೆನಪು ಬಿಟ್ಟಾಗ ಆರಾಮ ಐತಿವೋ, ವಿಷಯಗಳ ನೆನಪು ಇದ್ದಾಗ ಆರಾಮ ಐತಿವೋ? ವಿಷಯಗಳ ನೆನಪು ಮಾಡೋದು ಕೈ ಬಿಡ, ಆರಾಮ ಇದ್ದಕ್ಕಿದ್ದಂಗೆ ಹೋಗಿ ಬರ್ತೈತೆ. ಅದು ಬಿಡಾಕ ಒಲ್ಲೆ, ಅದನ್ನ ಭಾಳ ದಿನದ ಅಭ್ಯಾಸ ಆಗಿಬಿಡ್ತೈತಿ. ವಿಷಯ ವಸ್ತುಗಳು ಸುಖ ಸಿಗ್ತಾವಂತ ಇದನ್ನ ಮ್ಯಾಗಿನ ವ್ಯಾಮ ಹೋಗೋದು. ಶಬ್ದ ಸ್ಪರ್ಶ ರೂಪ ರಸ ಗಂಧ ತಡೆಯಲಿಕ್ಕೆ ಬಾಯಿ ತೆಗಿತೀಯ. ರೂಪ ನೋಡಿದ ಕೂಲೆ, ಗಾಯನ ಕೇಳಿದ ಕೂಲೆ, ವಾಸನೆ ನೋಡಿದ ಕೂಲೆ, ರುಚಿ ನೋಡಿದ ಕೂಲೆ, ಸ್ಪರ್ಶಕ್ಕೆ ಬಾಯಿ ತಗೊಂಡ್ಕೊಂಡಿರ್ತಿ. ಯಾಕೆ ಅದೇ ಅಭ್ಯಾಸ ಆಗಿಬಿಟ್ಟೈತಿ. ಅದೇ ಸುಖರೂಪ ಅಂತ. ವಿವೇಕ ಇಲ್ಲದವ್ರಿಗೆ, ಯಾವನಲ್ಲಿ ವಿವೇಕ ಉದಯ ಕತಿ ಆವಾಗ ದೋಷ ಕಾಣ್ತೈತಿ. ಯಾವ ಅದ್ರ ಬಗ್ಗೆ ಅನಾಸಕ್ತಿಯನ್ನು ಹೊಂತಾನೆ, ವೈರಾಗ್ಯವನ್ನು ಹೊಂತಾನೆ. ನೋಡ್ಕೋರಿ ನೀವು ಎದ್ರಾಗ ನೀವು ಸುಖರೂಪ ಅಂತ ನೀವು ತಿಳ್ಕೊಂಡ್ರಿ, ಆ ವಸ್ತು ಸುಖ ಕೊಡ್ತೈತೋ ಹೆಂಗ? ಎಲ್ಲವನ್ನೂ ಆರೈದು ನೋಡಲು ಇಲ್ಲಿ ಅನಿಸದ ನೇಹ ಎಲ್ಲಿ ನೆಲೆಸುವುದು? ಸುಖ ಸಿಗ್ತೈತೆ ಅಂತ ಸುಖ ಹೊಂದಿದ್ದೇನೆ ಹಂಗಾರ? ಜಗತ್ತಿನ ವಸ್ತುಗಳು ಸುಖ ಕೊಡ್ತಾವಂತ ಅವುಗಳು ಬೆನ್ನ ಹತ್ತಿದೆ. ಸುಖ ಕೊಡುವ ವಸ್ತುಗಳು ಯಾವರದವನು? ಯಾವರ ಸಾಮಾನು ಸುಖ ಕೊಟ್ಟು ನಿನಗೆ? ಅವನು ಗಳಿಸುವ ಹುಚ್ಚು ಪ್ರಯತ್ನ ನಡೆಸಿಬಿಟ್ಟು ನಾವು ಗಳಿಗಳಿಸಿದಂಗೆ ಸುಖದ ಪ್ರಮಾಣ ಹೆಚ್ಚಾಕೈತಿವ, ದುಃಖದ ಪ್ರಮಾಣ ಹೆಚ್ಚಾಕೈತಿವ. ನಾವು ಏನ್ ಮಾಡಾಕ್ತೇವಿ? ವಿಷಯಗಳ ಸಂಗ್ರಹ ನಡೆಸೇವಿ. ವಿಷಯ ಸಂಗ್ರಹ ವೃತ್ತಿ ಒಳಗೆ ನಾವು ಕೂತ್ರೆ ಮನುಷ್ಯನ ಜನ್ಮಕ್ಕೆ ಎದಕ್ ಬಂದೇವ ಅನ್ನೋದು ಖಬರ್ ಐತೆ. ನೀವು ವ್ಯರ್ಥ ಆತಲ್ಲ ನಿನ್ನ ಜನ್ಮ. ಬರೇ ವಿಷಯ ಸಂಗ್ರಹ, ವಿಷಯ ಭೋಗದಾಗ ಕಾಲ ಕಳಸತ್ವ. ನಿನಗೆ ಏನು ಬೇಕಾಗೈತೆ ಅದನ್ನು ಮಾಡ್ಕೊಳ್ಳಿಲ್ಲಲ್ಲೋ, ಎಲ್ಲಿ ಐತೆ ಅನ್ನೋದು ತಿಳ್ಕೊಳ್ಳಿಲ್ಲ. ಅದು ಗೊತ್ತಿಲ್ಲದಕ್ಕೆ ಅಜ್ಞಾನದ ಮೂಲಕ ನಾ ಯಾರಿದೆ ನನ್ನಲ್ಲಿ ನನಗೆ ಬೇಕಾದದ್ದು ನನಗೆ ಗೊತ್ತಿಲ್ಲದಕ್ಕೆ ಅನ್ಯದ್ರಾಗ ಹುಡುಕಾಕೈತಿ. ವಿಷಯ ವಸ್ತುಗಳಲ್ಲಿ ಹುಡುಕಿ ಸುಳ್ಳ ದಣಿತಿ ಜನ್ಮ ಹಾಳು ಮಾಡ್ಕೊಂಡೆಲ್ಲ. ನಿನ್ನೊಳಗೆ ಐತೆ ಅನ್ನೋದು ಒಮ್ಮೆ ನಿನಗೆ ಮನದಟ್ಟ ಆತಂದ್ರೆ ಅನ್ಯದ್ರ ಹುಡುಕೋದೆಲ್ಲ ಬಿಟ್ಟು ಬಿಡ್ತದೆ. ತೇಕುದ ತಪ್ಪಿಡ್ತೈತಿ. ಇಷ್ಟೆಲ್ಲ ಯಾಕೆ ನಾವು ತೇಕಾಕೈತೀವಿ ಅಂದ್ರೆ ಅನ್ಯದರಿಂದ ಸುಖ ಸಿಗ್ತೈತಿ ಅಂತ. ನನ್ನಲ್ಲೇ ಐತೆ ಅನ್ನೋದು ಗೊತ್ತಿಲ್ಲ, ಅದ ಅಜ್ಞಾನ. ಅಜ್ಞಾನದಿಂದ ನಮ್ಗೆ ಅನ್ಯತಾ ಅಜ್ಞಾನ ಉಂಟಾಗೈತಿ. ಅನ್ಯತಾ ಜ್ಞಾನದಿಂದ ದುಃಖ ಆಗೈತಿ ನಮ್ಗೆ. ಅದಕ್ಕೆ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡಾಗ ಅನ್ಯತಾ ಜ್ಞಾನ ಹೋಗಿ, ಅದಕ್ಕೆ ಜೀವ ಅಂತಾರೆ. ಅನ್ಯ ಭಾವನೆಯನ್ನು ತಾಳಿದ್ದ ಜೀವ. ಆ ಜೀವ ಭಾವ ಎಲ್ಲಿ ತನಕ ಇರ್ತೈತೆ ಅಲ್ಲಿ ತನಕ ದುಃಖ ಹೋಗುದಿಲ್ಲ ನಮ್ಗೆ. ಈ ಜೀವ ತಪ್ಪು ತಿಳುವಳಿಕೆಯನ್ನು ನೀ ಕಳ್ಕೊಂಡಾಗ ನೀನು ದುಃಖದಿಂದ ಬಿಡುಗಡೆ. ಈ ತಪ್ಪು ತಿಳುವಳಿಕೆ ಒಳಗೆ ಏನು ಮಾಡಿರೋ ಮತ್ತು ಅಜ್ಞಾನ ಗಟ್ಟಿನ ಆಕೈತಿ ಮತ್ತು ದುಃಖದ ಪರಂಪರೆ ಹಂಗ ಮುಂದುವರಿತೈತಿ. ನೀವು ಕರ್ಮಕಾಂಡ ಎಲ್ಲ ನೀವು ತಪ್ಪು ತಿಳುವಳಿಕೆ ಒಳಗದ ಅಜ್ಞಾನದೊಳಗಿಂದ ಅದು ಕರ್ಮಕಾಂಡ. ಅದು ಅಜ್ಞಾನವನ್ನು ಕಡಿಲಾರದು. ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಎಂದೂ ಕಡಿಲಾರದು. ಜ್ಞಾನ ಮಾಡ್ಕೋಬೇಕಾತಂದ್ರೆ ಇದೆಲ್ಲ ಕರ್ಮಕಾಂಡ ಎಲ್ಲ ಕೈ ಬಿಡಬೇಕು. ಅಜ್ಞಾನದೊಳಗಿನ ಕಾರ್ಯ ಎಲ್ಲ ಕೈ ಬಿಟ್ಟಾಗ ಜ್ಞಾನ ಸ್ಥಿತಿಯನ್ನು ಪಡಿಲಿಕ್ಕೆ ನಮಗೆ ಬರ್ತದೆ. ಹೊರಗಿನ ಏನದಾವಲ್ಲ ನಿನಗೆ ಇಂದ್ರಿಯಗಳ ಮೂಲಕ ಮಜಾ ಮಾಡೋದೆಲ್ಲ ಕರ್ಮಕಾಂಡದೊಳಗೆ ಜಮಾ ಬರ್ತದ. ನೀನು ಜಪ ಮಾಡೋದು, ಪೂಜೆ ಮಾಡೋದು, ಹೋಮ ಯಜ್ಞ, ದೇವ್ರು ನಡ್ಕೋದು, ದಿನ ಎಲ್ಲ ಕರ್ಮಕಾಂಡ. ಅದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊರಿ ಬಾಹ್ಯ ಕರ್ಮಗಳನ್ನು ಮಾಡೋದ್ರಿಂದ. ಅದಕ್ಕೆ ಬಲ್ಲವರು ಅದನ್ನು ಮಾಡಂತ ಹೇಳೋದಿಲ್ಲ. ನಿಜವನ್ನು ತಿಳ್ಕೊಂಡು ಉಳ್ಕೋ. ಸುಳ್ಳ ಕರ್ಮಗಳಲ್ಲಿ ಯಾಕೆ ವ್ಯರ್ಥ ಕಾಲ ಕಳೀತೀವಿ? ಅದಲ್ಲ, ಜೀವನ ಎಲ್ಲ ವ್ಯರ್ಥ ಮಾಡ್ಕೊಂಡೆಲ್ಲೋ. ಯಾವ ಕರ್ಮ ಮಾಡಿದ್ರೆ ನಿನಗೆ ಬೇಕಾದ ವಸ್ತು ಸಿಗ್ತೈತೆ? ತಿಳಿದ್ರೆ ಮಾತ್ರ ನಮಗೆ ಬೇಕಾದದ್ದನ್ನು ಅನುಭವ ಮಾಡ್ಕೊಳಿಕ್ ಬರ್ತೈತಿ. ತಿಳಿಯಲ್ಲೇನೆ ಕೋಟ್ಯಾವಧಿ ಕರ್ಮಗಳನ್ನು ಮಾಡಿದ್ರು ನೀನು ಅದನ್ನು ಪ್ರಾಪ್ತ ಮಾಡ್ಕೊಳಕ್ಕಾಗೋದಿಲ್ಲ. ನಿನ್ನಲ್ಲಿ ಇದ್ದದ್ದನ್ನು ನೀನು ಹೊಂದಬೇಕಾತಂದ್ರೆ ಕರ್ಮಗಳನ್ನು ನೀ ಕೈ ಬಿಡಬೇಕು. ಯಥಾರ್ಥ ವಸ್ತುವಿನ ತಿಳುವಳಿಕೆನ ಮಾಡ್ಕೋದಕ್ಕೆ ಸಾಧನ. ನೀ ಆಶಯಕ್ಕೆ ಬಿದ್ದ ಅದನ್ನು ಮಾಡಿದ್ರೆ ಈ ಪುಣ್ಯ ಬರ್ತೈತಿ, ಪುಣ್ಯ ಅವ್ನು ಕೆಟ್ಟ ಮಾಡಿದ್ರೆ ನರಕಕ್ಕೈತಿ, ಚಲೋದ್ ಮಾಡಿದ್ರೆ ಪುಣ್ಯ ಬರ್ತೈತಿ ಅಂತ ಬರೀ ಅವನ್ನ ಒಳಿತು ಕೆಡುಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕೂಡಿ ಜೀವನ ಹಾಳು ಮಾಡ್ಕೊಂಡೆ ನಾವು. ಒಮ್ಮೆ ಇದರ ವಿಚಾರವನ್ನು ಅನುಭವಿಗಳ ಮುಖಾಂತರ ಕೇಳಿ ಕುಳಿತು ನಿನ್ನ ನಿಜವ ನೋಡಿ ಜ್ಞಾನ ಮಾಡಿಕೋ ಮನುಜ ಅಂತ. ಯಾವ ಜ್ಞಾನ? ತನ್ನ ಜ್ಞಾನ, ಆತ್ಮಜ್ಞಾನ.
ನೀ ಯಾರದೇನೋ ತಿಳುವಳಿಕೆ ಮಾಡ್ಕೊಳ್ಳೋದು ಹೊರ್ತು ನೀನು ಎಲ್ಲ ಕರ್ಮಗಳ ನಿರರ್ಥಕ ಅಂತ ಅವಾಗ ಕೃಷ್ಣ ಪರಮಾತ್ಮ ಹೇಳ್ಯಾನ, ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ. ನೀ ಎಷ್ಟು ಕರ್ಮ ಮಾಡಿದ್ರು ಅವು ನಿನ್ನ ಸುಖ ಶಾಂತಿಯನ್ನು ಹೊಂದ ಕೊಡ್ಲಾರು ನಿನಗೆ. ಏನು ಜಗತ್ತಿನೊಳಗೆ ಎಷ್ಟು ಕರ್ಮಗಳದಾವ, ಎಲ್ಲ ಕರ್ಮ ಎಲ್ಲರಿಗೂ ಮಾಡೋಕ್ಕಾಕತ್ತೇನ? ಎಷ್ಟು ಕರ್ಮ ಮಾಡಿದ್ರೆ ನಿನಗೆ ಮುಕ್ತಿ ಆಕೈತಿ? ಕೆಲವೊಂದಷ್ಟು ಕರ್ಮಗಳನ್ನು ಮಾಡ್ತಾನೆ, ಉಳ್ಕಿದ ಕರ್ಮ ಹಂಗಾರೆ ವ್ಯರ್ಥ ಆದಂಗೆ ಆಗ್ತಲ್ಲ. ಹಂಗಾರೆ ಅವಷ್ಟ ಕರ್ಮದಿಂದ ಆಕೈತೆ ನೀನು? ಯಾವ ಕರ್ಮ ನಿನ್ನ ಮುಕ್ತರನ್ನು ಮಾಡ್ತೈತೆ? ಯಾವುದೇ ಕರ್ಮ ಆದರೂ ಬಂಧನಕ್ಕೆ ಹಾಕೋದು ನೀನು. ಏನು ಕರ್ಮದಿಂದ ಕಷ್ಟನ ಹೊರತಾಗಿ ಅದರಿಂದ ದುಃಖ ನಿವಾರಣೆ ಎಂದೂ ಆಗುವುದಿಲ್ಲ. ಏನು ಅದಕ್ಕೆ ಬಲ್ಲವರು ಕರ್ಮವನ್ನು ಮಾಡಂತ ಯಾರಿಗೂ ಹೇಳಕ್ ಹೋಗ್ರು. ಏನು ದುಃಖ ಯಾಕೆ ಬಂದೈತೆ ನಮಗೆ? ಏನಾರ ಮಾಡದೇ ಇರೋದ್ರಿಂದ ಬಂದಿಲ್ಲ, ತಿಳಿಗೆ ಹೇಳ್ತನದಿಂದ ದುಃಖ ಬಂದೈತೆ ನಮಗೆ. ದುಃಖ ತಪ್ಪು ತಿಳುವಳಿಕೆಯಿಂದ. ಅದು ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡಾಗ ಅದು ಹೋಗ್ತೈತಿ. ಅಜ್ಞಾನದಿಂದ ದುಃಖ ಹೋಗಿ ಬಂದೈತಿ. ಅದು ಜ್ಞಾನದಿಂದ ಎದರ ಬಗ್ಗೆ ಅಜ್ಞಾನ? ತನ್ನ ಬಗ್ಗೆ. ತಾನು ಯಾರಿದ್ದೇನೋ ಗೊತ್ತಿಲ್ಲದಕ್ಕೆ ನಾವು ದುಃಖ ಪಡ್ಲಿಕ್ಕತ್ತೇವೆ. ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ನಾನು ಯಾರಿದ್ದೇನೆ ಅನ್ನುವಂಥ ಜ್ಞಾನ ಮಾಡ್ಕೊಂಡಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಇದೇ ಲಾಭ ಮಾಡ್ಕೋಬೇಕಾಗಿತ್ತು ನಮ್ಮ ಮನುಷ್ಯನ ಜನ್ಮಕ್ಕೆ ಬಂದಾಗ. ನಿಜವಾದ ನಾನು ಯಾರು? ಆ ಸಂಶೋಧನದೊಳಗೆ ನಾವು ತೊಡಬೇಕಾಗಿತ್ತು. ಆತ್ಮ ಸಂಶೋಧನೆ ಒಳಗೆ, ಆತ್ಮ ಅಂದ್ರೆ ತಾನು, ತನ್ನ ಸಂಶೋಧನೆಯೊಳಗೆ ನಾವು ತೊಡಗಬೇಕಾಗೈತಿ. ಅದನ್ನು ನಾವು ಅವಲಂಬನೆ ಮಾಡ್ಬೇಕಾಗೈತಿ. ನಮ್ಮನ ಮ್ಯಾಗ ನಮಗೆ ನಂಬಿಗಿಲ್ಲ. ತೂರೆಡುವಂಥ ವಸ್ತುಗಳನ್ನು ನಂಬ್ಕೊಂಡು ಕೂತೇವೆ. ಈ ಶರೀರ ನಂಬ್ಕೊಂಡು ಕೂತೇವೆ. ಇದನ್ನು ಎಷ್ಟೋ ತಿಂದ್ರಿ, ಇದು ಯಾವ ಹೊತ್ತಿನಾಗ ಹೋಗ್ಕತಿ ಹೇಳಕ್ ಬರೋದಿಲ್ಲ. ನೀರು ಮೇಲಿನ ಗುಳ್ಳೆ ಅಂತೀರಿ. ಅಂಥದ್ದನ್ನು ಹಿಡ್ಕೊಂಡು ಸುಖ ಹೊಂದಬೇಕಂತ ಹುಚ್ಚು ಪ್ರಯತ್ನ ನಡೆಸಿರಿ. ಯಾರು ಹೊಂದ್ಯಾರ ಹೇಳ್ರಿ? ಈ ಶರೀರ ಹಿಡ್ಕೊಂಡು ಸುಖ ಹೊಂದಿದವ್ರು ಯಾರು? ಸುಖಿಗಳಾದವರೆಲ್ಲ ಜಗತ್ತಿನೊಳಗೆ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡ ಸುಖ ಹೊಂದಿದವ್ರು. ಹಂಗಾರೆ ಹೆಂಗೆ ತಪ್ಪಿಸ್ಕೊಂಡ್ರಿ ಈ ಶರೀರ? ಅವರು ಶರೀರ ಸಂಬಂಧ ಊರ್ಲ್ ಹಾಕ್ಕೊಳ್ಳಿಲ್ಲ. ಮತ್ತೆ ಯಾರು ಊರ್ಲ್ ಹಾಕ್ಕೊಂಡ್ರೆ ಅದು ಮುಗಿತೆ ಅಂತ ಹೇಳಿದೇನೆ, ಮುಕ್ತ ಆಗ್ತೇನೆ, ಪಿಸಾಚಾಗಿ ತಿರುಗು ಪಾಳೆ ಬರ್ತದೆ. ಯಾಕೆ? ಇಂಥ ಶರೀರ ಕೆಡಿಸಿಬಿಟ್ಟೆ ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಾದ್ರೂ ದೊಡ್ಡ ಪಾಪ ಅದು. ಅದರಿಂದ ಪಿಸಾಚಾಗಿ ತಿರುಗು ಪಾಳೆ ಬರ್ತದೆ. ಎಣ್ಣೆ ತಗೋದು, ಉರ್ಲ್ ಹಾಕೋದು ಮಾಡ್ತೀವಲ್ಲ, ಅದು ಪಿಸಾಚಾಗಿ ತಿರುಗು ಪಾಳೆ ಬರ್ತದೆ. ಆತ್ಮಹತ್ಯೆ ಮಹಾಪಾಪ. ಯಾಕೆ? ಈ ಶರೀರವನ್ನು ಕೆಡಿಸಿಬಿಟ್ಟಲ್ಲ, ದೊಡ್ಡ ಪಾಪಿ ಆದ ನೀನು ಅಂತ. ಅದಕ್ಕೆ ಶರೀರ ಜೀವಂತಿದ್ದಾಗ ನಾನು ಯಾರಿದ್ದೇನೋ ತಿಳ್ಕೊ. ನಾವು ಅಲ್ಲದನ್ನೆಲ್ಲ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ಇರೋ ಪ್ರಯತ್ನ ಮಾಡಬೇಕಾಗಿದೆ. ಮಹಾತ್ಮರೆಲ್ಲ ಅದನ್ನು ಮಾಡಿದರು. ಶರೀರ ಜೀವಂತಿದ್ದಾಗ ಶರೀರಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊಂಡು ಅದರ ಅನುಭವ ಮಾಡಿಕೊಂಡವರು. ತಾವು ಹೊಂದಿದ ಅನುಭವವನ್ನು ಇನ್ನುಳಿದ ಜೀವಿಗಳು, ಜಗತ್ತಿನ ಜೀವಿಗಳು ಹೊಂದಲಿ ಅಂತ ಕಳಕಳಿಯಿಂದ ಅದನ್ನು ಹೇಳ್ಕೊಂತ ಬಂದರು. ನೋಡ, ನಿನ್ನಿಂದ ಅರಿವಿಸ್ಕೊಳ್ತೈತೆ ಅದು ಶರೀರ. ಅದ ನೀ ಹೆಂಗಕ್ಕಿ ಅಂದಿಂದ ಜಡ ಐತದ. ಯಾವ್ಯಾವ ನಿನ್ನಿಂದ ಅರಿವಿಸ್ಕೊಳ್ತಾವ ಯಾವೂ ನೀನಲ್ಲ. ಅದಕ್ಕೆ ಹೇಳ್ಯಾರ ಶಂಕರಾಚಾರ್ಯರು, ಈ ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಕೋಶಗಳು ನಾನಲ್ಲ, ಪಂಚಪ್ರಾಣಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ಚಿತ್ತ ಅಹಂಕಾರ ನಾನಲ್ಲ ಅಂತ ಯಾಕೆ ಹೇಳ್ಯಾರ? ಅವು ನನಗೆ ವಿಷಯವಾದ ಕಥದಿಂದ, ನನ್ನಿಂದ ಅವು ಅರಿವಿಸ್ಕೊಳ್ಳೋದ್ರಿಂದ ಅವು ನಾನಲ್ಲ. ನಾವು ಅಲ್ಲದನ್ನೆಲ್ಲ ನಾವು ತಿಳಿಯಾಕೆ ಬರ್ತೈತಿ, ನಮ್ಮನ್ನು ನಮಗೆ ತಿಳಿಯಾಕ. ನಾನು ತಿಳಿಸಿಕೊಳ್ಳುವ ವಸ್ತು ಅಲ್ಲ. ಅರಿವಿಸಿಕೊಳ್ಳಲಾರದೆಂದು ಊಹಿಪನೆ ಜಾನರ ದೇವ. ಅವನು ಶಾನೆ. ಅರಿವಿಸ್ಕೊಳ್ಳೋದಲ್ಲ, ಎಲ್ಲವನ್ನ ಅರಿತಕ್ಕಂಥದ್ದನ್ನು ಎದರಿಂದ ಅರಿತಿ? ವಿಜ್ಞಾತಾರ ಮರೆಕ್ಕೇನ ವಿಜಾನಿಯಾದ. ಎಲ್ಲವನ್ನು ಅರಿಯುವಂತಹದ್ದನ್ನೇ ಎದರಿಂದ ಅರಿತೆ? ಎಲ್ಲದರ ಡೊಬ್ಬವನ್ನು ಬೆಳಗುವಂತಹದ್ದು ತಾನು ಅರು. ಏನು ಅರುವನ್ನ ಮತ್ತೊಂದು ಅರು ಇಲ್ಲ, ಅದನ್ನು ತಿಳಿಲಿಕ್ಕೆ ಅನ್ಯವಾಗಿ ಇನ್ನೊಂದು ಅರಿವು ಇಲ್ಲ. ಅದು ಒಂದ ಏಕಂ ಅಂದಾರ. ಅರಿವಿಗೆ ಅನ್ಯವಾಗಿ ಇನ್ನೊಂದು ಅರಿವು ಇಲ್ಲ. ಇದ್ದಿದ್ರೆ ಇದು ಜಡ ಆಗಿಬಿಡ್ತಿತ್ತು. ಅದಕ್ಕೆ ಏಕಂ ಅಂದಾರ. ಅರಿವು ಒಂದ ಪರಮಾರ್ಥ, ಅದು ಸತ್ಯ. ಅದೇ ದೇವರು, ಅದೇ ನೀನಿದ್ದಿ ಅಂತ. ಅರುವ ದೇವರು ಅಂದಾರಿಲ್ಲ. ಅರಿವಿಸ್ಕೊಳ್ಳೋದು ಯಾವ್ದು? ದೇವರಲ್ಲ ಅವರು. ನಾವು ಈ ನಾಮರೂಪಗಳನ್ನು ನೆನಪು ಮಾಡ್ತೇವೆ ದೇವರಂತ. ದೇವ್ರಂತ ಏನಾರ ನೆನಪು ಮಾಡ್ತೀವಿ, ನಾಮರೂಪಗಳನ್ನ ನೆನಪು ಮಾಡ್ತೀವಿ. ನಾಮರೂಪಗಳಿಗೆ ಕೈ ಮುಗಿತೀವಿ. ಹೌದಿಲ್ಲ? ದೇವ್ರು ಅಂತೇಳಿ ಅವನ್ನೆಲ್ಲ ಫೋಟೋ ನೋಡ, ಅವು ಎಲ್ಲ ದೇವ್ರಲ್ಲ. ಅವು ಅದು ಮೂಲ ವಸ್ತು ಆಗಲ್ಲ. ಹೇಳ್ಯಾರಿಲ್ಲ, ಮೂಲ ವಸ್ತು ಅಲ್ಲ.
ಆ ಈ ಶರೀರ ನೀನನ ಹೌದನ? ಅಲ್ಲ, ನೀನು ಅಲ್ಲದ್ದು ಅದು. ಅದ ನಾನು ಅನ್ನೋದನ್ನ ಮತ್ತೆ ಅದನ್ನ ಮಾಡ್ಕೊತ ಗಟ್ಟಿ ಕುಂಡ್ರಿಸ್ಬೇಕು. ಕೆಲಸ ಏನೈತಿ? ಶರೀರ ಫೋಟೋ ಇಟ್ಕೊಂಡು ಕುಂಡ್ರುದು, ಇದನ್ನ ಒಂದು ತೆಗಿಯೋನಿಲ್ಲ ಅಂತಿದ್ರು. ನಾನು ಅಲ್ಲದ್ದು ಅದು ನನ್ನನ್ನು ಗೊತ್ತಾ ಹಿಡಿಯೋ, ನನ್ನ ಕಡೆ ಲಕ್ ಕೊಡು. ನನ್ನ ಯಾರು ನೋಡಿರಿ, ನನ್ನ ಗುರ್ತಾ ಹಿಡಿ ಅಂತಿದ್ರು ಅವ್ರು. ಶಿವಾನಂದರನ್ನ ಯಾರು ನೋಡೀವಿ? ಆತ್ಮಾನಂದರನ್ನ ಯಾರು ನೋಡೀವಿ? ಶರೀರ ನೋಡಿ, ಅದಿಲ್ಲ. ಆ ಶರೀರ ನೋಡಿರ ಆತ್ಮಾನಂದರ ನೋಡಿದಂಗೆ ಆತನ. ಈ ಹೆಣದ ದರ್ಶನ ಆಗೈತಿ, ಶಿವಾನಂದರ ದರ್ಶನ ಆಗೈತಿ ಅಂತಿರೋದು. ವಿಕಾರ ಆಗಿ ನಾಶ ಆಗಿ ಹೋಗ್ತೈತೆ. ಅದು ನಾಮ ರೂಪದ ದರ್ಶನ ಅದು ದೇವ ದರ್ಶನ ಅಲ್ಲ ಅದು. ನಾಮರೂಪಗಳೆಲ್ಲ ಕಲ್ಪಿತದವು, ಆದ್ರೆ ನಿನ್ನ ಇರುವಿನದ ಅಕಲ್ಪಿತವಾದದ್ದು. ಅದ್ರ ಕಡೆ ಲಕ್ ಕೊಡು. ಇರುವ ಆನಂದದ ಕಡೆ ಲಕ್ ಕೊಟ್ಟಾಗ ನಿನಗಿದು ಅನುಭವ ಬರ್ತೈತಿ. ಬಾಕಿ ಏನು ಮಾಡಿದ್ರು ಕೆಲಸ ಆಗೋದು ನೋಡ್ರಿ. ಇಲ್ಲ ನಾಮರೂಪಗಳನ್ನ ಯಾರ್ಯಾರು ಹಿಡ್ಕೊಂಡು ಕುಂತಾರ ಅವೆಲ್ಲ ಗೂಡ್ಸಂತ, ಅದಕ್ಕೆ ಜಡಭಾವ, ಅದಕ್ಕೆ ಗಟ್ಟಿ ಆಕೈತಿ. ಮಾತಾಡ್ರಿ, ನಿನಗೆ ಎಂದೂ ಇಲ್ಲ ದುಃಖದಿಂದ ಬಿಡುಗಡೆ ಆಗೋದಿಲ್ಲ. ಅದಕ್ಕೆ ಬಿಡೋದನ್ನು. ಜಗತ್ತಿನ ಭಾವ, ನಾಮರೂಪಗಳೆಲ್ಲ ಜಗತ್ತಿನ ಪ್ರಪಂಚದ ಭಾವ ಬರ್ತದೆ. ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶನಷ್ಟಿ ಬ್ರಹ್ಮ ಇವ. ಅವನ್ನ ತೆಗೆದು ಬಿಟ್ಟಾಗ, ಕೈ ಬಿಟ್ಟಾಗ, ನಾಮರೂಪಗಳ ಕಡೆ ಎಲ್ಲ ಕೊಡೋದು ಬಿಟ್ಟಾಗ, ಅದು ಪರಿಶುದ್ಧವಾದಂಥ ಬ್ರಹ್ಮ ಸ್ವರೂಪದ ಅನುಭವ ನಿನಗಾಗ್ತೈತಿ. ಅದಕ್ಕೆ ನಾಮರೂಪಗಳ ಅಭಿಮಾನ ತೆಗೆದು ಹಾಕೋದು. ಗೊಂಬೆ ಇಟ್ಕೊಂಡು ಕುಂಡ್ರದು ಅದೆಲ್ಲ ಜೋಗಪ್ಪಗಳ ಕೆಲಸಪ್ಪ ಅಂತಿದ್ರು. ಅದು ಅಧ್ಯಾತ್ಮಗಳ ಕೆಲಸ ಅಲ್ಲ. ಅಧ್ಯಾತ್ಮ ಅಂದ್ರೆ ಅಧ್ಯಾಸವನ್ನು ಕಳ್ಕೊಳ್ಳೋವ, ಪೂರ್ಣ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಳ್ಳೋ. ಅದ್ರ ಸಂಬಂಧ ಇದು ಅಧ್ಯಾತ್ಮದ ವ್ಯವಸಾಯ. ನೀ ಗೊಂಬೆ ಇಟ್ಕೊಂಡು ಕೂತೀನಿ, ಗುಡಿ ಕಟ್ಕೊಂಡು ಕೂತೀನಿ, ಅದನ್ನು ಪೂಜೆ ಮಾಡೀನಿ, ಇದನ್ನು ಪೂಜೆ ಅಲ್ಲಿ ಕೆಲಸ ಅಲ್ಲ. ವಿಚಾರವಂತರ ಕೆಲಸ ಅಲ್ಲ. ಯಾವ ಮಹಾತ್ಮ ಹೇಳಿದೆ ನೀನು? ಗೊಂಬೆ ಪೂಜೆ ಮಾಡು, ಫೋಟೋ ಪೂಜೆ ಮಾಡು, ನಿನಗೆ ದುಃಖ ಹೋಗ್ತೈತೆ ಅಂತ. ಗದ್ದಿಗೆ ಕಟ್ಕೊಂಡು ಕೊಂಡ್ರು ಅಂತ ಯಾರು ಹೇಳ್ಯಾರ ನಿಮಗೆ? ಹೆಣ ಹೋಗುದು ಗದ್ದಿಗೆ ನಡ್ಕೊಂತ ಹೊಂಟಿ. ಜೀವಂತಿದ್ದಾಗ ಹೊಳ್ಳಿ ನೋಡ್ಲಿಲ್ಲ. ಯಾಕ್ರಿ? ಅವ್ರಿದ್ದಾಗ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಲ್ಲ. ಆ ಗದ್ದಿಗೆ ಹಿಡ್ಕೊಂಡು ಕುಂತಿ, ಗದ್ದಿಗೆ ಹಿಡ್ಕೊಂಡು ಕುಂತ್ರೆ ಏನು ಸಿಗ್ತೈತಿ ನೀನು? ಬೆರಕಿ ಬುದ್ಧಿಯವ್ರು ಮಾಡಿದ ಕಸಬದ ಅಂತಿದ್ರು ಅವ್ರು. ಅವನ್ನೆಲ್ಲ ಕಿತ್ತು ಹೋಗ್ಯದ ಹೊರತು ನಿಮಗೆ ಹತ್ತುದಿಲ್ಲಪ್ಪ ಇದಂದ್ರೆ. ಗದ್ದಿಗೆ ಗೊಂಬೆಯನ್ನು ಹಿಡ್ಕೊಂಡು ಕುಂತಿರಲ್ಲ, ಅವನ್ನೆಲ್ಲ ಕಿತ್ತು ಹೋಗ್ಯಬೇಕು. ಮೊದಲಿನ ಮಹಾತ್ಮರಾಗಿ ಎಷ್ಟು ಮಂದಿ ಅವ್ರ ಗದ್ದಿಗೆ ಎಲ್ಲಿದಾವು? ಎಷ್ಟು ಮಂದಿ ಆಗಿ ಹೋಗ್ಯಾರ್ರಿ ಈ ಜಗತ್ತಿನೊಳಗೆ ಅವ್ರು. ಈಗೇನೇನು ಗುಡಿ ಕಟ್ಕೊಂಡು ಕುಂತ್ಯಾವನ ಅವ್ರ ಮಹಾತ್ಮರ ಗದ್ದಿಗೆ. ಹೌದಿಲ್ಲ, ಪರಿಚ್ಛನ್ನತ್ವ ಭಾವ ಇಟ್ಕೊಂಡು ಕುಂತಿ. ವ್ಯಾಪಕವಾದ ಚೈತನ್ಯಕ್ಕೆ ಪರಿಚ್ಛನ್ನತ್ವ ಇಟ್ಕೊಂಡು ಕುಂತಿಲ್ವ ನೀನು? ಶಂಕರಾಚಾರ್ಯ ಅದನ್ನೇ ಹೇಳ್ಯಾರ. ದೊಡ್ಡ ತಪ್ಪು ಮಾಡೀನಿ ನಾನು. ಆಕಾರ ಇಲ್ಲದಕ್ಕೆ ಆಕಾರ ಕೊಟ್ಟು, ವ್ಯಾಪಕವಾದ ಚೈತನ್ಯಕ್ಕೆ ಪರಿಚ್ಛನ್ನತ್ವ ಕೊಟ್ಟು, ವರ್ಣಿಸ್ಲಿಕ್ಕೆ ಬಾರದನ್ನು ವರ್ಣನ ಮಾಡಕೈತೆ. ಯಾವ ಶಬ್ದಗಳು ಅದನ್ನು ಮುಟ್ಲಾರು, ನಿನ್ನ ಇರುವನ್ನು ಮುಟ್ಲಾರು. ಅವೆಲ್ಲ ಬಳ್ಳಿ ಒಳಗಿನ ಅಕ್ಷರಗಳು. ನಿನ್ನ ಮಂತ್ರಗಳು ಯಾವುವು ನಿನ್ನ ನಿಜವಾದ ಇರುವನ್ನು ಮುಟ್ಲಾರು. ಸುಳ್ಳ ಒಡ ಮಾಡಬಹುದು. ಜನರೆಲ್ಲ ಡೋಂಗಿ ಅದ. ಆ ಮಂತ್ರ ಅಭಿಷೇಕ ನಡೆದೈತೆ, ಏನು ನಾವು ಮಂತ್ರ ತಗೊಂಡು ಅವು ಯಾವ್ದು ನಿನ್ನ ಮುಟ್ಲಾರು. ಯಾವ ಮಂತ್ರಗಳು ನಿನ್ನ ನಿಜವಾದ ಇರುವನ್ನು ಮುಟ್ಲಾರು. ಸುಳ್ಳ ದನಿವಾಕೈತಿ. ಒದರಿ ನಿನ್ನ ಗಪ್ಪಕ್ಕಿಲ್ಲ. ಓಂ ಅನ್ನೋದರ ಎಲ್ಲಿ ಮಠ ಅಂತೀನಿ, ಓಂ 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 ಅದು ಬ್ಯಾಸರ ಕೈ ಬಿಡ್ತಿಲ್ಲ. ಓಂಕಾರನೂ ಸಂಬಂಧ ಇಲ್ಲ. ಅದು ಆನಂದ ನೆನಪು ಮಾಡಲಿಕ್ಕೆ ಯಾವ ಶಬ್ದ ಪ್ರಯೋಗನೇ ಇಲ್ಲ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಯಾವುದು ಶಬ್ದ ಬೇಕಾಗಿಲ್ಲ ಅಲ್ಲಿ ಆನಂದದ ನೆನಪು ಮಾಡಲಿಕ್ಕೆ. ಯಾವ ಮಂತ್ರನೂ ಬೇಕಾಗಿಲ್ಲ ಅಂತ. ಮನಸ್ಸು ತನ್ನ ಎಲ್ಲ ಇವನ ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟು ಸುಮ್ಮನೆ ಆದಾಗದ ಪ್ರತಿಯೊಬ್ಬರಿಗೆ ಅನುಭವ ಬರ್ತದೆ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಅದ ಧ್ಯಾನ. ಅದನ್ನು ಬಿಟ್ಟು ಉಳ್ಕಿದ್ದ ಅದು ಧ್ಯಾನ ಅಲ್ಲ. ಏನಾರ ನಾಮರೂಪಗಳು ಇಟ್ಕೊಂಡು ನೆನಪು ಮಾಡ್ಕೊಂತ ಕೊಡೋದು ಧ್ಯಾನ ಅಲ್ಲ. ಅಲ್ಲಿ ಮನಸ್ಸು ನಿಲ್ಲೋದನ್ನೇ ಇಲ್ಲ. ತನಗೆ ಬೇಕಾದದ್ದು ಸಿಗೋಮಠ ಮನಸ್ಸು ಏನು ಮಾಡಿದ್ರು ಎಲ್ಲಿ ನಿಲ್ತೈತಿ ಮನಸ್ಸು? ತನಗೆ ಬೇಕಾದದ್ದು ಅಂದರೆ ಎರಡು ಕಲ್ಪನೆಗಳ ಮಧ್ಯೆ ಸ್ಥಿತಿ ಒಳಗೆ ಅದು ನಿಲ್ತೈತಿ. ಹಲೋ ಇರೋಣ ಒಂದಿಟ ಪ್ರವಚನ ಮಾಡೋದು ಹಿಂದೆ. ನಾವು ಕಲ್ಪಿಸ್ಕೊಂಡು ಅದನ್ನು ನೋಡ್ಕೊಂತ ಹೊಂಟೇವು. ಕಲ್ಪನೆಗಳಿಗೆ ಅದು ದೂರ ಐತಿ. ಕಲ್ಪನೆಗಳಿಂದ ಆವರಣ ಆಗೈತಿ. ಇದ್ದಿರು ಕಲ್ಪನೆಗಳನ್ನು ಸರಿಸಿದಾಗ
ನನಗೆ ಅನುಭವ ಕೊಡ್ತೈತಿ, ಪ್ರತಿಯೊಬ್ಬರಿಗೆ ಅನುಭವ ಕೊಡ್ತೈತಿ. ಅದೇ ಧ್ಯಾನ, ಕಲ್ಪನಾರಹಿತ ಇರುವಿನ ಅನುಸಂಧಾನನ ಧ್ಯಾನ. ಹೆಚ್ಚು ಹೆಚ್ಚು ವೇಳೆ ನಾವು ಕಲ್ಪನಾರಹಿತ ಆಗಿ ಉಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ನೋಡಿ. ಕಲ್ಪನಾರಹಿತ ಆಗಿ ಉಳ್ಕೊಂಡಾಗ ನಮಗೆ ಇದು ಅನುಭವ ಬರ್ತದೆ. ಅದು ಮುಸುಕು ಆಗೈತಿ, ಕಲ್ಪನೆಗಳ ಬಂದ ಕೂಡಲೇ ಅದು ಆನಂದ ಅನುಭವ ಬರ್ತದೆ. ಅದಕ್ಕೆ ಕಲ್ಪನೆಗಳನ್ನು ಸರಿಸು, ಎಲ್ಲರಿಗೂ ಅದು ಅನುಭವ ಬರ್ತದೆ. ಎಲ್ಲರ ಸ್ವರೂಪನ ಅದೈತಿ. ಆ ಅಭ್ಯಾಸ ಮಾಡ್ಬೇಕಾಗೈತಿ ನಾವು. ಆನಂದ ಸೂತ್ರ, ಬ್ರಹ್ಮ ಸೂತ್ರ ಅಂದ್ರೆ ಕಲ್ಪನಾರಹಿತ ಆಗಿ ಉಳ್ದಾಗ ಬರ್ತೈತಿ, ಹತ್ತೈತಿ. ಅದನ್ನ ಏನು ಕಲ್ಪಿಸ್ಕೊಂತ ಕೂತ್ರೆ ಹತ್ತುದಿಲ್ಲ. ಅದಕ್ಕೆ ಬೇರೆ ಬೇರೆ ಭಾವಿಸಿ ಅಂದ್ರೆ ಕಲ್ಪಿಸ್ಕೊಂತ ಕೂತ್ರೆ ಅದು ಬ್ರಹ್ಮಜ್ಞಾನ ಆಗೋದಿಲ್ಲ ಅಂತೇಳಿ. ಏನು ಎಲ್ಲ ಕಲ್ಪನೆಗಳೆಲ್ಲ ಅಳದಾಗ ಭಾವಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಜೀವತ್ವವನ್ನು ನೆರೆನೀಗಿ ಅಂತ ಅದಕ್ಕೆ ಹೇಳ್ಯಾರ. ಏನು ಬಂದ ದಾರಿಗೆ ಸೋಂಕಿಲ್ಲ, ಎಲ್ಲಿಂದ ಬಂದು ಪುನಃ ತಿರುಗಿ ಅಲ್ಲಿಗೆ ಹೋಗುವ ಮಟ್ಟ ವಿಶ್ರಾಂತಿ ಇಲ್ಲ ನಿನಗೆ. ಬಂದದ್ದು ಎಲ್ಲಿಂದ? ನೀವು ಪ್ರತಿಯೊಂದು ಜೀವಿ ಆನಂದಮಯವಾದ ಇರುವಿನಿಂದ ಭಾವ ಉದಯ ಆಗೈತಿ. ಎಲ್ಲಿಂದ ಉದಯ ಆಗಿತ್ತು ಪುನಃ ತಿರುಗಿ ಅಲ್ಲಿ ಹೋಗಿ ಮುಟ್ಟೋದಕ್ಕೆ ಜಾತ್ರೆ ಅಂತಾರ, ಹೌದಿಲ್ಲ? ಅಂದ್ರೆ ಮೂರನ್ನು ಹೊಡೆದು ಹಾಕೋದು, ಅಜ್ಞಾನ ಆವರಣ ವಿಕ್ಷೇಪಗಳನ್ನು ಹೊಡೆದು ಹಾಕೋದು. ಅದು ಮೂಲ ಇರುವಿನ ಸ್ಥಿತಿಯನ್ನು ನಾವು ನೆನಪಿಗೆ ತಗೊಂಡಾಗ ಇವೆಲ್ಲ ಮುಗಿತೈತಿ ಜೀವನ ಯಾತ್ರಾ, ಹೌದಿಲ್ಲ? ವಾಸನಾ ಗಂಟು ಕರಗುವವರೆಗೂ ಯಾತ್ರಾ ಮುಗಿದ್ರು ನಮ್ದು. ಅವೆಲ್ಲ ವಾಸನೆಗಳೆಲ್ಲ ಭೋಗ ವಾಸನೆಗಳು. ವಾಸನೆ ಅಂದ್ರೆ ಇವ ಭೋಗ ವಾಸನೆಗಳು, ಅವೆಲ್ಲ ಪೂರ್ಣ ನಾಶ ಆಗಬೇಕು. ಅವ ವಿಚಾರದಿಂದ ಯಾವ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಅವನ ಜೀವನ ಯಾತ್ರಾ ಮುಗಿತು. ಅಲ್ಲಿ ಮಠ ಯಾವೊಂದು ಮುಗಿಯೋದಿಲ್ಲ. ಶರೀರ ಬಿಟ್ಟುಕೊಳ್ಳೆ ಮತ್ತೆ ವಾಸನೆಗೆ ಅನುಗುಣವಾಗಿ ಜನ್ಮ ಬರ್ತೈತೆ. ಜನ್ಮ ಜನ್ಮಾಂತರ ತಿರುಗು ಪಾಳೆ ಬರ್ತೈತಿ. ಒಂದಿಲ್ಲೊಂದು ವಾಸನಾನ ಅದಾವೆಲ್ಲ. ಶಾಸ್ತ್ರ ಹೇಳೋದು ಒಂದು ವಾಸನಾನ, ಶಾಸ್ತ್ರ ವಾಸನ, ಲೋಕ ವಾಸನ, ಜನರಿಗೆ ಮಾನ ಮರ್ಯಾದೆ ಹೊಂದಬೇಕನ್ನೋ ವಾಸನ, ಅದು ದೇಹ ವಾಸನ. ಶರೀರವನ್ನು ಮಸ್ತ್ ಇಟ್ಕೋಬೇಕು, ಯಾಕ್ರಿ? ಅಂತ ತಿನ್ಬೇಕು, ಇದನ್ನು ಶಿಸ್ತು ಪ್ರಾಣಾಯಾಮ ಮಾಡಬೇಕು, ಗಟ್ಟಿ ಇಟ್ಕೋಬೇಕು. ಬರೀ ಎಷ್ಟು ಅದನ್ನು ಬರೀ ಅದನ್ನ ಮೆರವಣಿಗೆ ಮಾಡೋದು ಆತಿ, ಅದರಿಂದ ಕೆಲಸ ತಗೋದು ಯಾವಾಗ? ಯಾಕ್ರಿ? ಬರೀ ಅದನ್ನ ಮಾಡ್ಕೊಂತ ಕುಂತಿ. ಅದು ಒಂದಿನ ಎಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡು ಕೆಟ್ಟು ಹೋಗೋದಂತ ಬಿಡುದಿಲ್ಲ. ಅದು ಹೋಗೋದ್ರೊಳಗಾಗಿ ನಾವು ಕೆಲಸ ಮಾಡ್ಕೋಬೇಕು. ಬರೀ ಅವನ್ನ ಆಸನ ಪ್ರಾಣಾಯಾಮ ಮಾಡ್ಕೋತ ಕೂತಿ ಅಂದ್ರೆ ದೇಹವ ಮತ್ತಟ್ಟು ಗಟ್ಟಿ ಹಾಕೊಂಡು, ಹೌದಿಲ್ಲ? ನೀನು ಜ್ಞಾನ ಮಾಡ್ಕೋಬೇಕಂದ್ರೆ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಶ್ರಮ ವಹಿಸುವ ಕಾರಣ ಇಲ್ಲ. ವ್ಯಾಯಾಮ ಮಾಡೋದು, ಬೈಠಕ್ ಮಾಡೋದು ಶರೀರ ಶ್ರಮ ಆಕೈತಿಲ್ಲ. ಪ್ರಾಣಾಯಾಮ ಮಾಡೋದ್ರಿಂದ ಅದು ಶ್ರಮಣ ಆಕೈತಿಲ್ಲ. ಯಾವ ಶ್ರಮನೂ ವಹಿಸುವ ಕಾರಣ ಇಲ್ಲ. ಜ್ಞಾನ ಮಾಡ್ಕೋದು ಅಂದ ನಿನ್ನ ಕೆಲಸ. ಏನು ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮನೆ ಮಾರು ತೊರೆದು ವನವಾಸ ಪಡಬೇಡ. ತನಗೆನಿತು ತತ್ವಜ್ಞಾನ ಸಂಜನಿಸಲು ಅಗವೆಲ್ಲವನ್ನು ಕೆಡಿಪುದರಿಂದ ನಿನ್ನ ದುಃಖನೇ ಇಲ್ಲದಂಗೆ ಆಕೈತಿ. ಆಗ ಅಂದ್ರೆ ದುಃಖ. ನಿನ್ನ ನಿಜವನ್ನು ನೀ ತಿಳಿದ ಮ್ಯಾಗ ದುಃಖ ಅನ್ನೋದನ್ನ ಉಳಿದು ನಿನಗೆ ಇವೆಲ್ಲ ಜಂಜಾಟ ತಪ್ಪಬೇಕು ನಿನಗೆ. ಏನು ಎಷ್ಟಂತ ಇದನ್ನು ಸಂಭಾಳಿಸೋ ವಿಷಯ ಇಲ್ಲ. ಬೇಕಾದಷ್ಟು ಸಂಭಾಳಿಸಿದ್ದೇವೆ ಅಂದ್ರು ಸುಧಾ ಹೆಜ್ಜೆ ಹೆಜ್ಜೆಗೂ ಅವಾಗ ಪರೀಕ್ಷೆ ಮಾಡಿ ನೀರು ಕೊಡ್ತಿದ್ರು, ಪರೀಕ್ಷೆ ಮಾಡಿ ಅನ್ನ ಕೊಡ್ತಿದ್ರು ಅವಾಗ ಅಲೆಕ್ಸಾಂಡರ್ಗೆ. ಎಲ್ಲ ಡಾಕ್ಟರ್ ಚೆಕ್ ಮಾಡಿ ಕೊಡ್ತಿದ್ರು. ಆದರೂ ಶರೀರ ಉಳಿಲಿಲ್ಲ. ಪ್ರತಿಯೊಂದು ವಸ್ತು ಅವನು ಪರೀಕ್ಷೆಗೆ ಒಳಪಟ್ಟ ಹೋಗ್ಬೇಕು, ಹೌದಿಲ್ಲ? ಅದು ಯೋಗ್ಯತೆಯೋ ಇಲ್ಲ ನೋಡು. ಸಾಮಾನ್ಯ ಜನರಿಗೆ ಅದಾಕೈತೇನೆ. ಹಂಗೆಲ್ಲ ಇದ್ದು ಉಳಿಲಿಲ್ಲ ಶರೀರ. ಆಕೈತೆ ಇಟ್ಕೊಳಕ್ಕೆ ಯಾರಿಗೂ ಆಗುದಿಲ್ಲ. ಏನು ಯಾಕೆ? ವಿಕಾರ ಹೊಂದುವಂಥ ದೇನ್ಸ್ದಾಗಿಂದ ತಯಾರಾಗಿದ್ದ ಪಂಚಭೂತಾದಿಗಳೆಲ್ಲ ವಿಕಾರ ಹೊಂದವು. ವಿಕಾರ ಹೊಂದುವುದು ತನ್ನ ಗುಣಧರ್ಮ, ಶರೀರ ಧರ್ಮ. ಅದು ವಿಕಾರ ಹೊಂದುವುದನ್ನು ಅದು ನಿನ್ನ ಧರ್ಮ ಅಲ್ಲ. ನಿನ್ನ ಧರ್ಮ ಯಾವಾಗಲೂ ಇದ್ದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಯಾವುದೇ ವಿಕಾರವನ್ನು ಹೊಂದದೇ ಇರ್ತಕ್ಕಂಥದ್ದು ನಿನ್ನ ಧರ್ಮ. ನಿನ್ನ ಧರ್ಮದಾಗಿದ್ದರೆ ನಿನಗೆ ಯಾವ ವಿಕಾರ ಮಾಡುವುದು? ನಿನ್ನ ಧರ್ಮ ಬಿಟ್ಟು ಶರೀರ ಧರ್ಮ ಮಾಡಿದೆ ಅಂದ್ರೆ ಅದು ವಿಕಾರಾಗಿ ನಾಶ ಆಗುವುದಂತ ಗ್ಯಾರಂಟಿ. ಅದು ನಿನ್ನ ಧರ್ಮ ಅಲ್ಲ. ಶರೀರ ಧರ್ಮನೂ ನಿನ್ನ ಧರ್ಮ ಅಲ್ಲ, ಇಂದ್ರಿಯಗಳ ಧರ್ಮನೂ ನಿನ್ನ ಧರ್ಮ ಅಲ್ಲ. ನಿನ್ನ ಧರ್ಮ ಹೆಂಗೈತೆ ಅಂದ್ರೆ ಅದು ಲಕ್ಷಣಗಳು ಹೇಳ್ಯಾರ. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ.
ಈ 5 ಲಕ್ಷಣಗಳಿಂದ ಕೂಡಿಕೊಂಡಂಥದ್ದು ಯಾವುದೈತಿ ಅದು ನಿನ್ನ ಧರ್ಮ. ಆ ಧರ್ಮಕ್ಕೆ ಹೊಂದಿಕೋ. ಏನ್ ಅದನ್ನು ಹೊಂದಿಕೊಂಡಾಗ ನಿನಗೆ ದುಃಖದಿಂದ ಬಿಡುಗಡೆ ಆಗ್ತದೆ. ಏನ್ ಅದನ್ನು ಅವಲಂಬನೆ ಮಾಡು. ಇದನ್ನು ಶರೀರದ ಅವಲಂಬನೆ ಮಾಡಿದಂದ್ರೆ ಇದು ಯಾರಿಗೂ ನೆಮ್ಮದಿ ಕೊಡೋದಿಲ್ಲ, ಕೈ ಕೊಡೋದನ್ನ ಇದು. ನಂಬದಿರು, ನೆಚ್ಚದಿರು, ಸ್ಥಿರವಾದದ್ದಲ್ಲಿದು ಅಂದರು. ಅಸ್ಥಿರವಾದದ್ದು ಯಾವ ಹೊತ್ತಿನಾಗ ಪ್ರಾರಬ್ಧದ ಅವಸಾನ ಮುಗೀತಾನೆ ಒಂದು ಕ್ಷಣ ಕೂಡ ನಿಲ್ಲೋದು. ಇಲ್ಲಿ ಮಠ ಅದ್ರ ಪ್ರಾರಬ್ಧ ಕರ್ಮ ಸಂಬಂಧ ಇರ್ತೈತಿ, ಅಲ್ಲಿ ಮಠ ಅಷ್ಟ. ಅಲ್ಲಿ ಅಲ್ಲಿ ಮುಗೀತಾನೆ ಒಂದು ಕ್ಷಣ ಬೇಕಾದಷ್ಟು ವ್ಯವಸ್ಥಿತವಾಗಿ ಸುಸಜ್ಜಿತವಾದ ದವಾಖಾನೆಯಾಗಿ ಇಟ್ಟೇನಂದ್ರೂ ಸುಧಾ ಅದು ಉಳಿದ್ರು ಹೋಗಿಬಿಡ್ತದೆ. ಅದಕ್ಕೆ ಮೊದಲ ನೀನು ಇದಕ್ಕೆ ಕೆಲಸ ಮಾಡ್ಕೊ. ಯಾವ ಹೊತ್ತಿನಾಗ ಬರ್ತೈತಿ ದಾಳಿ ಅದಕ್ಕೆ ಹೇಳಕ್ಕೆ ಬರೋದಿಲ್ಲ. ಅದು ಬರೋಕ್ಕಿಂತ ಮೊದಲ ನಿನ್ನ ಕೆಲಸ ಮಾಡು. ದಾಳಿ ಬರುವ ಮುನ್ನ ಧರ್ಮ ಗಳಿಸಿಕೊಳ್ಳಿರುವ ಧರ್ಮ ಅಂದ್ರೆ ಅದ ನಿನ್ನ ಸಚ್ಚಿದಾನಂದ ಸ್ವರೂಪದ ಅನುಭವವನ್ನು ಮಾಡ್ಕೊ. ವಿಶೇಷ ಧರ್ಮ ಅದು. ಇದು ಸಾಮಾನ್ಯ ಧರ್ಮ ಅಂದ್ರೆ ಈ ಜೀವಿಗಳಿಗೆ ಸಂತೋಷಗೊಳಿಸೋದು, ಹಿತ ಮಾಡಕ್ಕಲಿ, ನೀತಿವಂತನಾಗಿ ಬಾಳುವಂತ ಸಾಮಾನ್ಯ ಧರ್ಮ. ನೀತಿಯಿಂದ ನಡ್ಕೋದು, ಯಾವ ಜೀವಿಗೂ ನೋವಾಗದಂಥ ಆಚರಣೆ, ಮನಸ್ಸಿನಾಗ ಸಹಿತ ಕೆಡಕ್ಕೆ ಬಯಸಬಾರ್ದು. ಇಂಥ ಒಂದು ಪರಿಶುದ್ಧ ಆಚರಣೆಗೆ ಧರ್ಮ ಸಾಮಾನ್ಯ ಧರ್ಮ. ವಿಶೇಷ ಧರ್ಮ ಅಂದರೆ ಆ ಸಚ್ಚಿತ್ತ ಆನಂದದ ಸ್ವರೂಪದ ಆ ಸ್ಥಿತಿಯನ್ನು ನಾವು ಹೊಂದೋದು. ನಾವು ಏನದೇವಿ ಅದನ್ನು ನಾವು ಆಗಿಬಿಡೋದು. ಇದ ಉಪದೇಶ ನೋಡಂತಿದ್ರು. ನೀ ಏನದಿ ಅದ ನೀನು ಹಾಕೊಂಡು ಇರು. ಅದನ್ನು ಬಿಟ್ಟು ಅಲ್ಲದ್ದನ್ನು ನೀನು ಹಾಕೊಂಡು ಕುಂತಿ. ಈ ಶರೀರ ನೀನು ಹಾಕೊಂಡು ಕುಂತಿ. ಈ ಶರೀರ ನೀನು ಹಾಕೊಂಡು ಕುಂತ ಆರಾಮದೇನ? ನೀನು ಅಲ್ಲದ್ದ ಹಾಕೊಂಡು ಕುಂತೀನಿ. ಅದನ್ನ ಅಲ್ಲದ್ದನ್ನೆಲ್ಲ ಕೈಬಿಟ್ಟು ನೀ ಯಾರದೇ ಅನ್ನೋ ತಿಳುವಳಿಕೆ ಯಥಾರ್ಥ ನೀ ಮಾಡ್ಕೊಂಡಾಗ ದುಃಖ ರಹಿತ ಆಗಿರ್ಲಿಕ್ಕೆ ನಿನಗೆ ಬರ್ತದೆ. ಇಲ್ಲ ದುಃಖ ಪರಂಪರೆ ಹಂಗ ಮುಂದುವರಿದವ ನೀನು. ಅದಕ್ಕೆ ನೀನಾಗಿದ್ದಾಗ ನೀ ಆರಾಮಿರ್ತಿ ಅಂತ. ಶರೀರ ನೀನು ಹಾಕೊಂಡು ಕುಂಡಿರ್ತಿ, ಆರಾಮ ಎಂದು ಸಾಧ್ಯ ಆಗಬೇಕು. ಶರೀರ ವಿಕಾರ ಹೊಂದೋದು ಅದು. ಅದು ಎಂದೂ ಯಾರಿಗೂ ಸುಖ ಕೊಡೋದಿಲ್ಲ. ನಾವು ಸುಖ ಕೊಡ್ತೈತೆ ಅಂತ ಅವುಗಳಲ್ಲಿ ಕಲ್ಪಿಸ್ಕೊಂಡು ಕೂತೇವೆ. ಶರೀರದಾಗ ಸುಖ ಕೊಟ್ಟು ಬಿಟ್ಟಿದ್ರೆ ಶರೀರ ಧಾರಣ ಮಾಡಿದವರು ಎಲ್ಲರೂ ಸುಖ ಆಗಿಬಿಡ್ತಿದ್ರು, ಸುಖ ಹೊಂದಿಬಿಡ್ತಿದ್ರು. ಯಾರು ಸುಖಿಗಳಾಗಿರ ಹೇಳಿ? ಒಬ್ಬರೇ. ಇದರಿಂದ ನಾವು ಸುಖ ಹೊಂದಿದ್ದೀನಿ ಅನ್ನವ ಎಲ್ಲರಿಗೆ ಏನು ಕೊಡ್ತೈತೆ? ಅದು ಬೇಸರಿಕೆನ ಕೊಡ್ತೈತೆ. ತನ್ನ ಅಂತೇಳಿ ಏನೈತೆ ಅದನ್ನ ಕೊಡ್ತೈತೆ ಹೊರತು ನಾವು ತಿಳ್ಕೊಂಡದ್ದು ಅದು ಕೊಡುದಿಲ್ಲ. ಕೊಟ್ಟಿದ್ರೆ ಎಲ್ಲರೂ ಸುಖ ಬೇಡತಿದ್ದಿಲ್ಲ ಶರೀರ ಧಾರಣ ಮಾಡಿದವರೆಲ್ಲ. ಈ ಸುಖ ಕೊಡೋದನ್ನ ಹೊಂದಿಯಲ್ಲೋ ಮತ್ತೆ ಯಾಕೆ ಬಿಡ್ತಿ ಸುಖ ಅಂದ್ರೆ? ಯಾರಿಗೆ ಸುಖ ಕೊಡತ್ತೆ ಹೇಳಿ? ಈ ಶರೀರ ಹಿಡ್ಕೊಂಡು ಸುಖ ಹೊಂದ್ಬೇಕಂತ ಹಿಡ್ಕೊಂಡು ಕುಂತೀವಿ. ಯಾರು ಹೊಂದ್ಯಾರ ಹೇಳಿದ್ರೆ ಇದನ್ನು ಹಿಡ್ಕೊಂಡು ಕುಂತಾವ? ಸುಖಿಗಳಾದವರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಸುಖ ಹೊಂದಿದ್ರು, ಇದ್ರ ಸಂಬಂಧ ಹಿಡ್ಕೊಂಡು ಸುಖ ಹೊಂದಿದ್ರು ಹೇಳ್ರಿ ನೀವು. ಎಂದಿಲ್ಲ ಒಂದು ದಿನ ಇದ್ರ ಸಂಬಂಧ ಇದರ ಹಂಗ ಹರದ ನಿಂತಾಗನೇ ಕೆಲಸ ಆಗೋದು. ಈಗ ಯಾಕೆ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗಿರಬಾರ್ದು? ಇದಕ್ಕೆ ಅಭ್ಯಾಸ ಬಲ ಬೇಕು. ಶರೀರ ಸಂಬಂಧ ತಪ್ಪಿಸ್ಕೊಂಡು ನಾವಾಗಿರ್ಬೇಕಾದ್ರೆ ನಿರಂತರ ಅಭ್ಯಾಸ, ನಿತ್ಯ ಶ್ರವಣ ಮನ ನಿಧಿಧ್ಯಾಸ ಅಭ್ಯಾಸ ಮಾಡಿದಾಗ ನಾವೆಲ್ಲದರ ಸಂಬಂಧ ತಪ್ಪಿಸ್ಕೊಂಡು ನಾವಾಗಿ ಇರ್ಲಿಕ್ಕೆ ಬರ್ತದೆ. ನೀನಾಗಿದ್ದಾಗ ನೀ ಆರಾಮೈತಿ. ಮತ್ತೆ ಏನಾರ ಆಗಿದೆ ಅಂದ್ರೆ ಆರಾಮ್ ಕಳ್ಕೊತೀನಿ. ಎಚ್ಚರಿಕೆಯಾಗ ಏನಾರ ಆಗೋದು, ಕನಸಿನಾಗ ಏನಾರ ಆಗೋದು, ನಿದ್ದೆ ಹತ್ತಿದಾಗ ಏನಾರ ಆಗೋದು, ಮುಗೀತಲ್ಲಿ. ಅಲ್ಲಿ ತಿಳಿಯಿಲ್ಲ ಅದಿ. ಇಲ್ಲಿ ಅರಿತಿರ್ಬೇಕು. ಅರಿವಿನ ಮೂಲಕ ನಾವು ಆ ಸ್ಥಿತಿಯನ್ನು ಪಡೆದ್ರೆ ಅದ ನಮ್ಮ ನಿಜ ಸ್ಥಿತಿ ಅಂತ. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತಾರೆ, ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ಬುದ್ಧಿ ಯಾವಾಗ ನಿಶ್ಚಲ ಆಕೈತಿ ನೋಡ್ರಿ, ಆವಾಗ ಪ್ರತಿಯೊಬ್ಬರಿಗೆ ಆನಂದ ತೋರ್ತದೆ. ಮನಸ್ಸು ಚಂಚಲ ಆದರೆ ಆನಂದ ತೋರುದಿಲ್ಲ. ಅದಕ್ಕೆ ಮನಸ್ಸಿನ ಚಂಚಲತೆಗೆ ಕಾರಣ ಏನು? ಯಾಕೆ ಮನಸ್ಸು ಚಂಚಲಕತಿ ಅಂದ್ರೆ ವಿಷಯದಿಂದ ಸುಖ ಸಿಗ್ತೈತೆ ಅಂತ ವಿಷಯಗಳ ಕಡೆಗೆ ಹರಿದು ಮನಸ್ಸು. ಹಂಗಾರೆ ವಿಷಯದಿಂದ ಸುಖ ಸಿಕ್ಬಿಟ್ರೆ ಒಂದು ವಿಷಯದಾಗ ಮನಸ್ಸು ನಿಲ್ಲುವುದಿಲ್ಲಲ್ಲ, ಮತ್ತೊಂದು ವಿಷಯಕ್ಕೆ ಯಾಕೆ ಹೋಗ್ತೈತಿ? ರೂಪದಾಗ ಐತಂದ್ರೆ ರೂಪಕ್ಕೆ ಹೋದಿ, ಗಾಯನ ಸಪಳಕ್ಕೆ ಗಾಯನಕ್ಕೆ ಹೋಗ್ತೈತಿ, ಮತ್ತು ರುಚಿಗೆ ರುಚಿಗೆ ಹೋಗ್ತೈತಿ, ವಾಸನೆಗೆ ಹೋಗ್ತೈತಿ, ಮತ್ತು ಸ್ಪರ್ಶಕ್ಕೆ ಹೋಗ್ತೈತಿ. ಯಾವ ವಿಷಯದೊಳಗೂ ನಿಲ್ಲುವಲ್ದು ಮನಸ್ಸು. ಒಂದು ನಿಮಿಷಾರ್ಧರ ವಿಷಯದೊಳಗೆ ನಿಲ್ತೈತೆ ನೋಡಿ ನೀವು. ಯಾಕೆ ನಿಲ್ಲುವಲ್ದು ಅಂದ್ರೆ ಅದ್ರಾಗ ಸುಖ ಇಲ್ಲ.
ಯಾಕೆ ಚಂಚಲಕೈತಿ ಅಂದ್ರೆ ಸುಖ ಇಲ್ಲದಕ್ಕೆ ಅದು ಚಂಚಲಕೈತಿ. ಬೇಕಾದದ್ದು ಸಿಕ್ತೆ ಅಂದ್ರೆ ಮನಸ್ಸು ನಿಶ್ಚಲಕೈತಿ, ಚಂಚಲ ಆಗೋದು ಬಂದಕೈತಿ. ಮನಸ್ಸು ಯಾವಾಗ ನಿಶ್ಚಲ ಆಕೈತಿ ಆವಾಗ ಆನಂದದ ಅನುಭೂತಿ ಎಲ್ಲರಿಗೆ ಆಕೈತಿ. ಆ ಆನಂದ ಎಲ್ಲಿದು ಅಂತ ಸ್ವಲ್ಪ ನಿಂತು ನೀವು ವಿಚಾರ ಮಾಡಿ ನೋಡ್ಕೊಂಡಾಗ, ಮನಸ್ಸು ನಿಶ್ಚಲ ಆದಾಗ, ಬೇಕಾದದ್ದು ಸಿಕ್ಕುಲೆ ಮನಸ್ಸು ನಿಲ್ತೈತಿ. ಆವಾಗ ಆನಂದ ಎಲ್ಲಿದ್ದು ಅಂತ ಸ್ವಲ್ಪ ನೀವು ವಿಚಾರ ಮಾಡಿ ನೋಡಿದ್ರೆ ಅದು ಎಲ್ಲಿದು ಅಲ್ಲ, ವಿಷಯದ್ದಲ್ಲ, ನಿನ್ನ ಆನಂದ. ಮನಸ್ಸು ನಿಶ್ಚಲ ಆದಾಗ ತೋರುವಂಥ ಆನಂದ ನಿನ್ನ ಆನಂದ. ಯಾವ ವಿಷಯದಿಂದನೂ ಅದು ಸಿಗುವುದಲ್ಲ. ಏನು ಅದಕ್ಕೆ ವಿಷಯಗಳ ಸಂಬಂಧ ಇಲ್ಲೂ ನಾವು ಆನಂದ ಅನುಭವ ಮಾಡ್ತೀವಿ. ಈ ದೈತ್ಯಾಗ ಆರಾಮಿದ್ದಂತೆ ಏನು ಅವಲಂಬಿಸ್ಕೊಂಡು ಆರಾಮಿದ್ದೆ ಅಲ್ಲಿ? ಯಾವ ವಿಷಯವನ್ನು ಅವಲಂಬಿಸ್ಕೊಂಡು ಆರಾಮಿದ್ದೀವಿ? ತಿಳಿಯಲ್ಲೇ ಎಲ್ಲರೂ ಆರಾಮಿರ್ತೇವೆ ನಿದ್ರೆ ಒಳಗೆ. ಏನು ತಿಳಿಯಲ್ಲೇ ಆರಾಮಿರಾಕ ಜಗತ್ತಿನ ವಸ್ತುಗಳ ಅವಲಂಬನೆ ಬೇಕಾಗಿಲ್ಲ, ಇನ್ನು ತಿಳಿದು ಆರಾಮಿರಾಕ ಬೇಕಾಕವು. ತಿಳಿಯಲ್ಲೇ ಇರಾಕ ಬೇಕಾಗಿಲ್ಲ, ತಿಳಿದು ಆರಾಮಿರಾಕ ಬೇಕಾಕವು ಅವಶ್ಯಕತೆ ಇಲ್ಲ. ಜಗತ್ತಿನ ಪೂರ್ಣ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ನಿಜ ಸುಖದ ಅನುಭವ ಆಕೈತಿ ನೋಡಿ. ಏನು ಜಗತ್ತಿನ ಹಂಗ ಹರಿದ ನಿಂತವ ಕೆಲಸ, ಜಗತ್ತಿನ ನಂದೇನೋ ಕೆಲಸ ಇಲ್ಲ ಅನ್ನೋ ಅವ್ನ ಕೆಲಸ ಇಲ್ಲ. ಜಗತ್ತಿನ ಭಾವ ಬಂದ್ರೆ ದುಃಖ ಶುರುವಾದ, ದುಃಖಮಯ ಅದ ಅಂದ್ರೆ ಅನುಭವಗಳೆಲ್ಲ ಜಗತ್ತಿನ ಭಾವ ದುಃಖನ ಅದ. ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ ನಾವು ಆರಾಮಿರ್ತೀವಿ. ಶರೀರ ಸಂಬಂಧ ತಪ್ಪಿಸ್ಕೊಂಡ್ರೆ ಆರಾಮ. ವಿವೇಕದಿಂದ ವಿಚಾರದಿಂದ ಇವೆಲ್ಲವನ್ನ ಇದ್ದು ಆ ಸಂಬಂಧ ತಪ್ಪಿಸ್ಬೇಕು. ವಿವೇಕದ ಸೊನ್ನೆ ಬೆರೆಸಿ ನೋಡುವಂತ. ಏನು ಶರೀರ ಜೀವಂತ ಇದ್ದಾಗ ಇದ್ರ ಶರೀರ ಸಂಬಂಧ ತಪ್ಪಿಸ್ಕೊಂಡು ಇರಕ್ಕೆ ಕಲಿಬೇಕು. ಶರೀರ ಹೋದ ಮ್ಯಾಗ ಇದ್ರ ಸಂಬಂಧ ತಪ್ಪಿಸ್ಕೊಳಕ್ ಬರೋದು. ನೀವು ವಾಸನ ಕಟ್ಕೊಂಡು ತಿರ್ತದೆ, ವಾಸನ ಶರೀರ, ಸೂಕ್ಷ್ಮ ಶರೀರ ಅದು ನಾಶ ಆಗೋದಿಲ್ಲ. ಜಡ ಶರೀರ ಕರ್ಮಕ್ಕನುಸಾರವಾಗಿ ನಾಶ ಆಕೈತಿ. ಸೂಕ್ಷ್ಮ ಶರೀರ ಎಲ್ಲಿ ತನಕ ವಾಸನ ಇರ್ತಾವ, ವಾಸನ ನಾಶ ಆಗದ ಹೊರತು ಸೂಕ್ಷ್ಮ ಶರೀರ ನಾಶ ಆಗೋದಿಲ್ಲ. ಸತ್ತರ ಶರೀರ ಹೋತು, ಅವ ಹಂಗದ ಆ ಗಾಳಿ ರೂಪದ ಸೂಕ್ಷ್ಮ ಶರೀರದಾಗ ತಿರ್ಕೊಂತ ಐತದ. ಮತ್ತು ಕರ್ಮಕ್ಕನುಸಾರವಾಗಿ ಯಾವ್ದಾದ್ರು ಜಡ ಶರೀರ ಅದಕ್ಕೆ ಸಿಕ್ತೆ ಅಂದ್ರೆ ಅಲ್ಲಿ ಅದು ಹುಟ್ಟತೈತಿ. ಅದು ಮಟ ಹಂಗೆ ಸೂಕ್ಷ್ಮ ಶರೀರದಾಗ ತಿರುಗ್ತೈತಿ. ಹಂಗೆ ಎಲ್ಲೆಲ್ಲಿ ಏನೇನೈತಿ ನೋಡ್ಕೊಂತ ತಿರ್ತದೆ, ನೋಡ್ತೈತಿ ಎಲ್ಲ. ಶರೀರ ಬಿಟ್ಟ ಮ್ಯಾಗ ಸತ್ತಾಗ ಯಾಕ್ರಿ ಯಾರ್ಯಾರು ಮಣ್ಣು ಕೊಡಕ್ಕೆ ಬಂದಿದ್ರು ನೋಡಿ ನಳ್ ನಾನು ಅಂತ ಮೊದಲು ಯಾರ್ಯಾರು ಹತ್ರು ಎಲ್ಲ ನೋಡ್ತೈತೆ. ಅದು ನಾ ಏನು ಸತ್ತಿಲ್ಲಲ್ಪ ಅಂತ ನೋಡೇನು, ನಾವೆಲ್ಲ ಬಂದವ್ರು. ನೀವು ಯಾರ್ಯಾರು ಮಣ್ಣು ಕೊಡಕ್ಕೆ ಬಂದಿದ್ರಿ ಎಲ್ಲ ನೋಡೇನು. ಇಲ್ಲೇ ಕುಂತೇನೆ ನಾ, ಎಲ್ಲಿ ಹೋಗಿಲ್ಲ. ಅದನ್ನು ಇಟ್ಟು ಬಂದಿರಿ ಅಲ್ಲಿ ಹೋಗಿ, ನಾ ಇಲ್ಲೇ ಇದ್ದೇನೆ, ಎಲ್ಲಿ ಹೋಗಿಲ್ಲ. ಅದು ಸೂಕ್ಷ್ಮ ಶರೀರದೊಳಗೆ ಸುಳ್ದಾಡ್ತೈತಿ. ಯಾರಿಗೆ ಗೊತ್ತಾಕೈತಿದು? ಕಣ್ಣಿಗೆ ಕಾಣಿಸೋದಲ್ಲ, ಅದು ಜಡ ಇಂದ್ರಿಯಗಳಿಗೆ ಗೋಚರ ಆಗುತ್ತೆ. ಏನು ಜ್ಞಾನ ದೃಷ್ಟಿಗೆ ಅದು ಗೋಚರ ಆಕೈತಿ. ಏನು ಜ್ಞಾನಿಗಳಿಗೆ ಅದು ಗೊತ್ತಾಕೈತಿ. ಸೂಕ್ಷ್ಮ ಶರೀರ, ದೇವತೆಗಳ ಶರೀರ, ಪಿಶಾಚಿಗಳ ಶರೀರ, ಮುಂದುವರಿದ ಸಾಧಕರಿಗೆಲ್ಲ ಕಾಣಿಸ್ತಾವ. ಜಡಭಾವ ಎಲ್ಲ ಪೂರ್ಣ ಬಿಟ್ಟವ ಅಂದಾಗಿದಾನ ಹೋಗ್ಬರ್ತದೆ. ನಾವು ಪ್ರತಿಯೊಬ್ಬರಿಗೆ ಸೂಕ್ಷ್ಮ ಶರೀರ ಕಾಣುವಂಗಾರ ಮಾಡ್ಕೋರಿ ಅಂತಿದ್ರು ಅಜ್ಜವ್ರು. ಏನು ಅಂದ್ರೆ ಮುಂದುವರಿದ ಸಾಧಕನಿಗೆ ಅವ ಮುಂದುವರ್ದಾನಪ್ಪ ಅಂತ, ಇದ್ರೊಳಗೆ ಅಭ್ಯಾಸದಾಗ ಮುಂದುವರ್ದಾನ ಅಂತ ಅದಾಗ ಬರ್ತದೆ. ಯಾವ ಸಾಧು ಸನ್ಯಾಸಿಗಳಿಗೆ ಕಾಣಿಸ್ತಾವ ಹೇಳ್ರಿ ಅಂತಿದ್ರು ಅಜ್ಜವ್ರು. ಸೂಕ್ಷ್ಮ ಶರೀರ ಕೇಳಕ್ಕೆ ಬಂತು, ಅದನ್ನು ಅನುಭವ ತೊಗೊಳಕ್ಕೆ ಬಂದೈತೆ ನಿನಗೆ. ಅನುಭವ ತೊಂದ್ರಲ್ಲ, ಅದು ಬರೀ ಮಾತಿನ ಜ್ಞಾನ ಆತು. ಹೇಳಕ್ಕೆ ಕಲ್ತಿ ಕೇಳಕ್ಕೂ ಆತು, ಬರೆಯಕ್ಕೂ ಆತು, ಎಲ್ಲ ಆತು. ಇರಾಕೆ ಯಾಕೆ ಬರುವಲ್ದು? ಯಾಕೆ ಬರುವಲ್ದಂದ್ರೆ ವಾಸನೆಗಳ ಮುಂದಿನ ಬಲಾದಿ ವಾಸನೆಗಳೇ ಮುಂಬರುವುದರಿಂದ ಅವು ಬಂದು ನಿಂದಿರ್ತಾವೆ. ಹಿಂದಿನ ಹೀನ ಸಂಸ್ಕಾರಗಳು ವಾಸನೆಗಳು ಬಂದು ಎದುರಿಗೆ ನಿಂದಿರ್ತಾವೆ. ಅದಕ್ಕೆ ನಮಗಿದ ಅನುಭವ ತೊಗೊಳಕ್ಕಾಗಲ್ಲ. ಎಷ್ಟು ಹೇಳಿರು ಕೇಳಿರು ಮೊದಲಿನ ಚಾಳೆ ಹೋಗುದಿಲ್ಲ ಮತ್ತು ಎಂದಿನಂತೆ ಹಂಗೆ ಅದಾವ. ಯಾಕಂದ್ರೆ ಅನುಭವ ತೊಗೊಳಕ್ಕಾಗಿಲ್ಲ, ಹೇಳಕ್ಕೆ ಕೇಳಕ್ಕೆ ಕಷ್ಟ. ಕೇಳುವಾಗ ಏನು ಒಳ್ಳೆ ಹಾಗೆ ನಾ ಎಲ್ಲ ವೈರಾಗ್ಯ ಬಂದವ್ರಂಗೆ ಮಾತಾಡ್ತೀವಿ. ಬಿಡು ಪುರುಷೋತ್ತಲಿ ಮತ್ತು ತೆಳಗೆ ಏನು ವಿಷಯಗಳಲ್ಲಿ ಸುಡ್ದಾಡ್ತೈತೆ ಮನಸ್ಸು. ಭಾಳ ಕಠಿಣ ಅದ. ಮತ್ತು ಕೇಳಿ ಮತ್ತು ಅದ್ರಾಗ ಬಿದ್ದೆ ಅಂದ್ರೆ ಉದ್ಧಾರ ಆಗೋದು ಭಾಳ ಕಠಿಣ ಐತಿ.
ಉನ್ನತ ವಿಚಾರಗಳನ್ನೆಲ್ಲ ಹೇಳ್ತಾನೆ. ಮತ್ತು ಎಲ್ಲೊಬ್ಬರ ಸಂಶಯಗಳ ನಿವಾರಣೆ ಆಗುವಂಗೆಲ್ಲ ಹೇಳ್ತಾನೆ. ಹಳೆ ಹದ್ದು ಬೇಕಾದಷ್ಟು ಎತ್ತರದಾಗ ಹಾರಾಡ್ತಿದ್ರು, ಅದರ ದೃಷ್ಟಿ ಎಲ್ಲಿರ್ತೈತಿ? ಕೊಳಕು ಮಾಂಸದ ಕಡೆಗೆ. ಹಂಗೆ ನಾವು ವೇದಾಂತದೊಳಗೆ ಬೇಕಾದಷ್ಟು ಮುಗಿಲೆತ್ತರ ಮಾತಾಡ್ತೇವಪ್ಪ ಅಂದ್ರೆ ಸುಧಾ, ಮತ್ತು ಬಿಡು ಬಿಡು ಪುರುಷೋತ್ತರಿ ಏನು ಬರ್ತೈತಿ? ಇಲ್ಲೇ ವಿಷಯ ಕಡೆಗಳೇ ಅದ ಲಕ್ಷ್ಯ. ಬರೀ ಅವ ಸುದ್ದಿಯಾಗ ಆಗ್ತೈತಿ, ಅದ ಸಂಗದಾಗ ಇರ್ತೈತಿ. ಇದು ಗೃಹದ ದೃಷ್ಟಿನ ಭಾಳ ಅಗದಿ ಹೀನ ಮತ್ತು ನೀಚ ದೃಷ್ಟಿ ಅಂತ. ಹೇಳೋದೊಂದು, ಇದು ಮಾಡೋದೊಂದು. ಭಾಳ ಹೀನ ಸ್ಥಿತಿ ಬರ್ತದೆ ನೋಡ್ರಿ. ಅನ್ಯ ಭಾವನೆಗಳನ್ನು, ಕಲ್ಪನೆಗಳನ್ನೆಲ್ಲ ಸರಿಸಿದಾಗ ಆನಂದ ಪ್ರತಿಯೊಬ್ಬರಿಗೂ ಅದು ಅನುಭವ ಬರ್ತದೆ. ಅವ್ಯಾಹತವಾಗಿ ಅಭ್ಯಾಸ ನಡಿಬೇಕು ನೋಡ್ರಿ. ಕಲ್ಪನೆಗಳನ್ನು ಸರಿಸುವ ಅಭ್ಯಾಸ. ಅಭ್ಯಾಸ ಅಂದ್ರೆ ಇದೆ, ಕಲ್ಪನಾರಹಿತ ಹಾಗೂ ಪ್ರಯತ್ನ ಮಾಡ್ಬೇಕು ನಾವು. ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಬಾರ್ದು. ಅಂದ್ರೆ ಇದು ಅನುಭವ ಬರ್ತದೆ ನಮಗೆ. ಜಾಗ್ರ ಮತ್ತು ಕನಸಿನ ವ್ಯವಹಾರದಿಂದ ನಿದ್ರೆ ಆರಾಮಿಗೆ ನಿದ್ದೆ ಆರಾಮ ಎಂದಾರು ವಿಕಾರ ಹೊಂದಿತ್ತೇನೆ? ಏನಾದ್ರು ಹತ್ಯಾವನ ಅಲ್ಲಿ? ಆರಾಮ್ ನಿದ್ರೆ ಆರಾಮ, ಎಚ್ಚರಿಕೆ ಇದು ಕನಸಿಂದ ಏನೂ ಇಲ್ಲ. ಅಂದಾಗ ಆರಾಮ ಹಚ್ಕೊಂಡಿದ್ರೆ ಹೋಗ್ಕೋತಿದ್ದೆ ಅಲ್ಲಿ. ಅಲ್ಲಿ ಯಾವುದೇ ಥರದ ಇದು ಹತ್ತಿಲ್ಲ. ನಿದ್ದೆ ಹತ್ತಿದಾಗ ಆರಾಮಿದ್ದೆ ಅಲ್ಲಿ. ಈ ವಿಶ್ವದೊಳಗೆ ನಾವು ಏನು ಹೊಂದುತ್ತದೆ ಹೇಳ್ರಿ? ವಿಶ್ವಕ್ಕೆ ವಿಶ್ವ ಅಂತೀರಿ, ಆನಂದ ಅನ್ನೋದಿಲ್ಲ ನೋಡ್ರಿ. ನೀವು ಜಗತ್ತಿನ ಪದಾರ್ಥಗಳು ಬೇರೆ ಬೇರೆ ಹೆಸರು, ಆನಂದ ಅಂತ ಅದಕ್ಕೂ ಇಟ್ಟಿಲ್ಲ. ಹೆಂಡತಿಗೆ ಹೆಂಡತಿ, ಗಂಡ ಅಂತಿ, ಮಕ್ಕಳಿಗೆ ಮಕ್ಕಳಂತಿ, ಆನಂದ ಅಂತ ಅದಕ್ಕಾರ ಇಟ್ಟಾರ ನಾವು. ಚಿದಾನಂದ ರೂಪ ಶಿವೋಹಂ ಅಂದ. ನಾನೇ ಆನಂದ ಸ್ವರೂಪದನಂತ ಅಂದಾರ ಹೊರತು ಜಗತ್ತಿನ ವಸ್ತುಗಳು ಯಾವ ಆನಂದ ಸ್ವರೂಪ ಅಂತ ಅಂದಿಲ್ಲ. ನಾನ ಆನಂದ ಸ್ವರೂಪ, ಸುಖ ಸ್ವರೂಪನ ನಾನದೇನು. ಅದನ್ನು ಬಿಟ್ಟೀನಿ. ಅಲ್ಲದನ್ನು ನಾನು ನನ್ನದು ಅಂತ ತಿಳ್ಕೊಂಡ್ಬಿಟ್ಟೆ. ಒಮ್ಮೆ ನಾನಂತಾನ, ಒಮ್ಮೆ ನಂದಂತ. ಒಮ್ಮೆ ನಾನು ಅಂತಾನ, ಒಮ್ಮೆ ನಂದಂತಾನ. ಇದು ನಂದಂದ್ರೆ ನಿನಗೆ ಅನ್ಯವಾಗಿದ್ದದ್ದು ಅದು. ಈ ಶರೀರ ನಂದಂತಿ, ಶರೀರ ನಿನಗೆ ಅನ್ಯವಾಗಿ ಐತೆ ಅಂತ ಅದಕ್ಕೆ ನಿಂದಂತಿ. ಶರೀರ ಅಂಗಿನ ನೀನೇ, ಅಂಗಿ ನಂದಂತಿ, ಅಂಗಿ ನೀನ ಅಲ್ಲ. ಹಂಗೆ ಶರೀರ ನೀನು ಅಂದ್ರೆ ಶರೀರ ನೀನು ಅಲ್ಲ. ಬೇರೆ ಇದ್ದದಕ್ಕೆ ನಂದಂತಾನ ಹಾಕ್ರಿ. ನಾನು ಅಂತಾನ ಒಮ್ಮೆ ಹಾಕ್ರಿ. ನಾನು ಅದು ನೀನಲ್ಲ, ನಿನ್ನದು ಅಲ್ಲ ಅದು. ನೀನು ಅಲ್ಲ, ನಿನ್ನದು ಅಲ್ಲ ಅಂತ. ಹಿಂಗೆ ಯಾವ ತಿಳ್ಕೊಂಡಿರ್ತಾನ, ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆಯುವನು, ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು. ಇದು ನಾನು ಅಲ್ಲ, ನನ್ನದು ಅಲ್ಲ ಅಂತ. ಇದು ಹೊಳಿಬೇಕಲ್ಲ ನಮ್ಗೆ. ಯಾವಾಗ ಹೊಳಿಬೇಕು ನಮಗಿದು? ದೇಹ ನಾನಲ್ಲ, ಇದು ನನ್ನದು ಅಲ್ಲ ಅಂತ. ನಾನಂತಾನು ಒಮ್ಮೆ ನನ್ನದು ಅಂತ. ನೀ ಹೌದನ? ಹಂಗಾರೆ ನೀನ್ದಾರ ಅದನ್ನ ಯಾಕೆ ಬಿಡ್ತಿ? ಅದ ನೀನಾದ್ರೆ ಅದನ್ನ ಯಾಕೆ ಬಿಡ್ತಿ? ನಿನ್ನ ಬಿಟ್ಟು ನಿನಗೆ ಇರಾಕ್ ಬರ್ತೈತೋ? ನೀ ಅಲ್ಲದನ್ನು ಬಿಟ್ಟು ಇರಾಕ್ ಬರ್ತೈತೆ ನಿನಗೆ? ಶರೀರವನ್ನು ಬಿಟ್ಟು ನೀ ಇರ್ತೀಯ ನಿಂದ, ನೀನು ಅಲ್ಲದ್ದು. ನಿನಗೆ ಅನ್ಯವಾಗಿದ್ದದನ್ನು ಬಿಡಕ್ಕೆ ಬರ್ತದೆ. ನಿನ್ನನ್ನು ಬಿಟ್ಟು ನಿನಗಿರಾಕ್ ಬರ್ತದೆ. ನೀ ಅನ್ಯವಾಗಿದ್ದಂಥ ವಸ್ತು ನೀನು. ನಿನಗೆ ಹತ್ತೇ ಇಲ್ಲ ಅದು. ಅದನ್ನು ಖಾತ್ರಿ ಮಾಡ್ಕೋ. ಶರೀರ ನನಗೆ ಹತ್ತೇ ಇಲ್ಲ ಅನ್ನೋದನ್ನು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ. ಅವಾಗ ನಿನ್ನ ಚಿಂತೆ ಕಡಿತೈತಿ ನೋಡ್ರಿ. ಚಿಂತೆ ಕಡದಿಂದ ನೀ ಏನು ಮಾಡಿದ್ರು ನಡೀತೈತಿ. ಯಾವ ಥರದ ಬಾಧೆನ ಇಲ್ಲ. ಒಳಗಿದ್ರೆ ಇಟ್ಕೊಂಡ ನೀ ಎಷ್ಟು ಹೇಳಿದ್ರು ಕೇಳಿದ್ರು ಬಾಧೆ ಪಡ್ತಿ. ಚಿಂತೆ ಕಡ್ದೈತೋ ಇಲ್ಲೋ ಅನ್ನೋದು ನಮ್ಮ ಅಳತೆಗೋಲು ಅಂತಿದ್ರು ಅವರು. ನಾವು 16 ವರಿಗೆ 10,000 ಅಂತ. ವರಿಗೆ ಹೆಚ್ಚಿರ ಗೊತ್ತಾಗೈತಿ ನಿಮಗಂತ. ಸಮಾಧಿ ಹೊಂದಿದಾಗ ಅದು ಪಕ್ಕ ಅನ್ನೋದು ಗೊತ್ತ. ಪಕ್ಕ ಇದು ಸಮಾಧಿ ಹತ್ತೈತಿ ಅನ್ನೋದು ಗೊತ್ತಪ್ಪ, ಜ್ಞಾನ ಆಗೈತಿ ಅನ್ನೋದು ಗೊತ್ತೇನಪ್ಪ ಅಂದ್ರೆ ಅವ್ಗೆ ಯಾವುದೇ ಚಿಂತೆ ಇಲ್ಲ. ಜಗತ್ತಿನ ಯಾವುದೇ ಥರದ ವಿಕಾರ ಆದರೂ ಅವ್ಗೆ ಯಾವುದೇ ಥರದ ಮನಸ್ಸಿನಾಗ ಪರಿಣಾಮ ಆಗೋದು. ನಾವು ಶರೀರ ವಿಕಾರ ಆಗಲಿ, ಮನಸ್ಸು ವಿಕಾರ ಆಗಲಿ, ಏನು ನನಗೆ ಸಂಬಂಧ ಇಲ್ಲ. ಅದನ್ನು ಅನ್ಯವಾಗಿ ಎದುರಿಟ್ಟು ನೋಡ್ತಾನ.
ಆ ವಿಕಾರ ಆಗುವಂಥ ವಸ್ತುಗಳನ್ನ ನಾನು ನಂದು ಅಂತ ತಿಳ್ಕೊಂಡು ನೀವು ದುಃಖ ಪಡ್ಲಿಕ್ಕೆ ನೀ ಯಾರಿದೇನೋ ಯಥಾರ್ಥ ನಿನಗೆ ನೀ ಅಂದ್ರೆ ಅಡ್ಡಿ ಇಲ್ಲ, ಅಲ್ಲದಕ್ಕೆ ನೀನು ಅಂತೀಯಲ್ಲ. ತೋರಿ ಅಡಗುವಂಥ ಸೋರಿ ನಾರುವಂಥದ್ದಕ್ಕೆ ನಾನು ಅಂತೀಯಲ್ಲ. ಶಾನ್ಯಾನು ಏನು ದಡ್ಡ ನೀನು. ಇದ ಅಹಂಕಾರ. ಅಲ್ಲದಕ್ಕೆ ನಾನು ನಂದು ಅಂತ ಹಿಡ್ಕೊಂಡು ಕುಂತಿಯಲ್ಲ, ಇದು ದೊಡ್ಡ ಅಹಂಕಾರ ಆಗ್ಬಿಟ್ಟು ಅದಕ್ಕೆ ನಮಗೆ ಅನುಭವ ಕೊಡುವುದು. ಈ ಅಹಂಕಾರ ತ್ಯಾಗ ಮಾಡಿದಾಗ ನಿನಗಿದು ಅನುಭವ ಕೊಡ್ತದೆ. ಅಹಂಕಾರದ ನಮ್ಮ ನಿಜವಾದ ಇರುವನ್ನ ಅನುಭವ ಮಾಡ್ಕೊಳಕ್ ಅಡ್ಡಿಯಾಗಿದ್ದು. ಅದಕ್ಕೆ ಹಮ್ಮನಳಿದು ಸುಮ್ಮನಾದ ಮೇಲೆ ಬೊಮ್ಮವನ ಅರಿಯುವುದು ಏನಾಗದ. ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೊಂಡ್ರೆ ನೀ ಬ್ರಹ್ಮ ಸ್ವರೂಪನ ಇದೆ ಅನ್ನೋದು ಅನುಭವ ಬರ್ತೈತಿ ನಿನಗೆ. ಅಲ್ಲದನ್ನು ಹಿಡ್ಕೊಂಡು ಕುಂತ ನಿನಗಿದ ಅನುಭವ ಬರುವಲ್ದು. ಹಿಡ್ಕೊಂಡು ಕುಂತಿದ್ದೇನೆ ಅಲ್ಲದನ್ನು ನಾನು ನನ್ನದು ಅಂತ, ಇದ್ರ ಅಭಿಮಾನ. ಅದು ನಿನ್ನ ಜನ್ಮ ಜನ್ಮಾಂತರ ಹುಟ್ಲಿಕ್ಕೆ ಹಸ್ತದೆ. ಈ ತೋರಿಕೆ ಅಭಿಮಾನ, ಶರೀರ ಅಭಿಮಾನ ಹಿಡ್ಕೊಂಡು ಕುಂತಿದ್ರು. ಇದು ಇದಕ್ಕಿದ್ದಂಗೆ ಇರ್ತೈತೆ, ವಿಕಾರ ಹಾಕೊಂತ ಹೊಂಟೈತಿ, ಕಡಿಕೆ ನಾಶ ಆಗಿ ಹೋಗ್ತೈತಿ. ಆದ್ರೆ ನೀವು ಹೋಗುದಿಲ್ಲ, ಅದು ನಾಶ ಆಗಿ ಹೋಗ್ತೈತಿ. ನೀ ಏನಾರ ನಾಶ ಆಗಿ ಅವಿನಾಶಿ ಆದಂಥ ವಸ್ತು ನೀನು, ಎಂದೂ ಕೆಡಲಾದಂಥ ವಸ್ತು ನೀನು ಅದೀವ ಅಂತ. ಅದನ್ನ ನೀ ಅನುಭವ ತಗೋ. ಮನುಷ್ಯನ ಜನ್ಮದಾಗ ಪ್ರತಿಯೊಬ್ಬರಿಗೂ ನಾನು ಯಾರಿದ್ದೇನೋ ಅನುಭವ ತಗೊಳಕ್ಕೆ ಅವಕಾಶ ಐತಿ. ಅಂದಾಗ ಅವ ಮುಕ್ತದೇನು ಅನ್ನೋದು ನಮ್ಗೆ ಅನುಭವ ಬರ್ತದೆ. ಚಿಂತೆ ಕಳ್ಕೊಂಡು ಸಮಾಧಿಯನ್ನು ಹೊಂದಿ ಆದಾಗ ನಿನಗದ ಅನುಭವ. ವಿಷಮದ್ದೆಲ್ಲ ವ್ಯವಹಾರ ಕೈಬಿಡು, ಸಮಸ್ಥಿತಿಗಳು ಮನಸ್ಸನ್ನು ನಿಲ್ಲಿಸು, ಅವಾಗ ನಿನಗಿದ್ರ ಅನುಭವ ಪ್ರತಿಯೊಬ್ಬರಿಗೆ ಅದಾಕೈತಿ. ಆ ಪ್ರಯತ್ನ ಮಾಡೋದಿಲ್ಲ, ಇದ ಪ್ರಯತ್ನ ಮಾಡ್ಬೇಕು. ನಮ್ಮ ಇರುವನ್ನು ಕುರಿತು ಶ್ರವಣ ಮನನ ನಿಧಿಧ್ಯಾಸದ ಅಭ್ಯಾಸ ನಿರಂತರ ಮಾಡುವುದರಿಂದ ನಮಗಿದನ್ನು ಹೊಂದಲಿಕ್ಕೆ ಸಾಧ್ಯ ಅದ ನೋಡಿ. ಇಲ್ಲಾಂದ್ರೆ ಯಾರಿಗೂ ಸಾಧ್ಯನೇ ಇಲ್ಲ. ಹೇಳಕ್ಕೆ ಕೇಳಕ್ಕೆ ಬಂತ, ಇರಾಕ ಬರಲಿಲ್ಲ. ಬಿಟ್ಟಾಗ ಬರ್ತೈತೆ ಅದು. ಮನಸ್ಸಿನಾಗಿಂದ ಎಲ್ಲ ತೆಗೆದು ಹಾಕಿದಾಗ, ಎಲ್ಲ ಬಯಕೆಗಳನ್ನೆಲ್ಲ ನಾಶ ಮಾಡ್ಕೊಂಡಾಗ ಅದು ಇದ್ದ ಇರುವಿನ ಅನುಭವ ಮಾಡ್ಕೊಳಕ್ಕೆ ಸಾಧ್ಯ ಐತಿ ಎಲ್ಲರಿಗೆ. ನಾವು ನಾನೇ ದೇವರಿದ್ದೇನೆ ಅನ್ನೋಂಥ ಅನುಭವ ಆಗಕ್ಕೆ ಸಾಧ್ಯ. ಇದ್ಯಾಕೆ ನಾನು ಆಗಕ್ಕೆ ಹೋಗ್ಲಿ, ನಿಮ್ಯಾಗ ಅದು ನಾನು ಅಂತ ಎಂದೂ ಅನ್ನಕ್ಕೆ ಹೋಗುದು. ನಾವು ನಿಜವನ್ನ ತಿಳಿದ ಮ್ಯಾಗ, ತಿಳಿಕ್ಕಿಂತ ಮೊದಲು ಇದಕ್ಕೆ ನಾನು ನನ್ನದು ಅಂತ ಹಿಡ್ಕೊಂಡು ಕೂತಿದ್ದೆ. ನಾನು ನನ್ನದು ಅಂತ ಅಜ್ಞಾನದೊಳಗ ಇದನ್ನ ಹಿಡ್ಕೊಂಡು ಕುಂತಿದ್ದೆ ಗಟ್ಟಿಯಾಗಿ. ತಿಳಿದ ಮ್ಯಾಗ ತನ್ನನ್ನು ಅರಿತ ಮ್ಯಾಗ ಅಲ್ಲದ್ದೆಲ್ಲ ಸಂಬಂಧನೇ ಇಲ್ಲ. ಸುಳ್ಳ ಬಳಲಿ ನಾನು ಇಷ್ಟು ದಿನ. ನಾವು ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಅದ ಮನುಷ್ಯನ ಜನ್ಮದ ಲಾಭ. ನಿನ್ನ ನಿಜದ ಎಚ್ಚರಿಕೆ ಆತು ಅಂತಂದ್ರೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ ನನಗೆ. ಅದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ದುಃಖ ಪರಂಪರೆ ಹಂಗಾಗಿರ್ಬೋದು. ನಿನ್ನ ನಿಜವನ್ನ ನೀ ತಿಳ್ಕೊಂಡಾಗ ದುಃಖ ರಹಿತ. ಇಲ್ಲ ಅಂದ್ರೆ ದುಃಖದಾಗ ಬಿದ್ದು ಹೊಳ್ಯಾಡೋದು ನಿರಂತರ ತಪ್ಪೋದು ನೀನು. ಜನ್ಮ ಜನ್ಮಾಂತರ ಹಿಂಗ ಹೊಂಟ್ಬಿಟ್ಟೈತೆ ನಾವು. ಯಾವಾಗ ತಿಳ್ಕೊಳವು ನೀನು? ನಿನಗೆ ಕೊಡುವುದು ಯಾವಾಗ? ನೀ ಮಾಡೋದು ಯಾವಾಗ? ನಿನ್ನ ನೆನಪು ಮಾಡ್ಕೋದು ಯಾವಾಗ? ನೀನು ಅನ್ಯದ ನೆನಪಿನಾಗ ಕಾಲ ಕಳ ಸತ್ವಾಗಿ ಅನಾತ್ಮ ಚಿಂತನೆಯೊಳಗೆ ನಿನ್ನ ಬಗ್ಗೆ ಯಾವಾಗ ವಿಚಾರ ಮಾಡೋದು? ಬಂದೈತೆ ನಿನಗೆ ಒಮ್ಮೆಲೆ ನಿನ್ನ ಜೀವನದೊಳಗೆ ನಾನು ಯಾರಪ್ಪ ಇದ್ರೊಳಗೆ ನನ್ನದು ಅನ್ನೋದು ಯಾವುದು? ನಾನು ಅಲ್ಲ, ನನ್ನದು ಅಲ್ಲ ಇದು, ನಾ ಬ್ಯಾರೇನ ಇದ್ದೇನೆ, ಇವು ಇಲ್ಲೂಲೆ ನನಗೆ ಇರಾಕ್ ಬರ್ತೈತಿ ಅನ್ನೋದನ್ನ ಅನುಭವದಿಂದ ಕಂಡುಕೋ. ಹಿಂದಿನ ಋಷಿಮುನಿಗಳೆಲ್ಲ ಅದನ್ನು ಕಂಡುಕೊಂಡ್ರವ್ರು. ಇದು ಇಲ್ಲೂಲೆ ನಮಗೆ ಇರಾಕ್ ಬರ್ತೈತಿಲ್ಲ, ಇದು ನಾನು ನನ್ನದು ಅಂತ ತಿಳ್ಕೊಂಡು ಇದನ್ನ ನಾನ ಕಲ್ಪಿಸ್ಕೊಂಡು ಬೆಲೆಯಾಗ ನಾನ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ನೀನ ಕಲ್ಪಿಸ್ಕೊಂಡಿದ್ದೆ ಹೌದಿಲ್ಲ? ನೀನ ಕಲ್ಪನಾದ ಬೆಲೆಯಿಂದ ಪಾರಾಗೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಹೆಂಗ ಅವರ ಸಂಬಂಧ ತಪ್ಪಿಸ್ಕೊಂಡ್ರು ಮಹಾತ್ಮರು? ಅದಕ್ಕೆ ಹೆಂಗಾರ ಮಾಡಿ ಅವರ ಅನುಸರಣ ಮಾಡ್ರಿ. ಮಹಾತ್ಮನ ಅನುಸರಣ ನಾವಲ್ಲದ ಎಲ್ಲ ಅನಾತ್ಮ ಸಂಬಂಧಗಳನ್ನು ತಪ್ಪಿಸ್ಕೊಂಡ್ರು ಅವರು ಅಭ್ಯಾಸದ ಮುಖಾಂತರ. ಹಗಲಿರುಳನ್ನದೇ ಎಡೆಬಿಡದೆ ತನ್ನನ್ನು ತಾನು ಅರಿಯುವಂಥ ಪ್ರಯತ್ನ ಮಾಡಿ ಅದನ್ನು ತಮ್ಮ ಸಂಬಂಧ ತಪ್ಪಿಸ್ಕೊಂಡು ಶರೀರ ಸಂಬಂಧ. ಅವಾಗ ನಮ್ಮ ಕೆಲಸ ಮುಗಿದಂಗೆ ನೋಡ್ರಿ. ನಾವಲ್ಲದರ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡು ಯಾವಾಗ ನಾವು ಉಳಿತೇವೆ ಅವಾಗ ನಾವು ಆರಾಮಿರ್ತೀವಿ. ಅದಕ್ಕೆ ಮುಕ್ತಿ ಅಂತಾರೆ. ನೀನಲ್ಲದನ್ನೆಲ್ಲ ಕೈ ಬಿಟ್ಟ ಇರುವಿಕೆಗಿನ ಜೀವನ್ ಮುಕ್ತಿ ಅಂತ. ಜೀವ ಭಾವ ಅವಾಗ ಹೋತಂತ.
ಜ್ಞಾನ ಆಗದ ಹೊರತು ಈ ತಪ್ಪು ತಿಳುವಳಿಕೆ ಅಥವಾ ಜೀವಭಾವ ಹೋಗುದಿಲ್ಲ ನಮ್ಗೆ. ಯಥಾರ್ಥ ನಾನು ಯಾರಿದ್ದೇನೋ ಅಂತ ಜ್ಞಾನ ಮಾಡ್ಕೊಂಡಾಗ ನಾನು ಅಲ್ಲದ ಕಲ್ಪನೆಗಳೆಲ್ಲ ಹೋಗ್ಬಿಟ್ಟು ಅನ್ಯ ಭಾವನೆಗಳೆಲ್ಲ ಅಳದು ಬಿಟ್ಟು ನೀನಾಗಿ ಉಳಿದಿ ಅಂದ ದುಃಖರಹಿತ ಆಗಿ ಮೋಕ್ತಿಯನ್ನು ಹೊಂದಿದ. ತಾನೇ ತಾನಾಗಿದ್ದಾಗ ಮೋಕ್ಷ. ಅನ್ಯದ್ದು ಏನಾರು ಹಾಕೊಂಡು ಕೂತ್ರೆ ನಿನಗೆ ಬಂಧನನ. ಏನಾರು ಆಗಿದ್ಯಾದ ಮನಸ್ಸ ಹೋದಿಲ್ಲ, ಬಂಧನಕ್ಕೆ ಹೋಗುದದ ಮನಸ್ಸ. ಆಗುದೆಲ್ಲ ಕೈ ಬಿಟ್ಟರೆ ತಾನ ಮುಕ್ತಿಯನ್ನು ಹೊಂದ. ಬಂಧನಕ್ಕೆ ಒಳಗಾಗುದದ, ಅದನ್ನು ಬಿಡುಗಡೆ ಹೊಂದ್ಬೇಕು ಅನ್ನೋದು ಅದ. ಮನಸ್ಸ ಸಿಕ್ಕೊಂಡು ಒದ್ದಾಡ್ತದೆ. ಇರುವಿಗೆ ಬಂಧನ ಇಲ್ಲ, ಮೋಕ್ಷನೂ ಇಲ್ಲ. ಇರುವಂಗ ಐತೆ. ಅದ್ರ ಕಡೆ ಲಕ್ ಕೊಟ್ಟು ನೋಡ್ಕೊ, ಬಂಧನೂ ಇಲ್ಲ, ಮೋಕ್ಷನೂ ಇಲ್ಲ. ನಾ ಬಂಧನ ಮೋಕ್ಷ ಅದಕ್ಕೆ ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋರಂತ. सकल साधु संत महाराज की जय।